सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्तिः 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 ॐ ಮನೀಷಾ ಪಂಚಕಂ ನಿನ್ನೆ 2 ಶ್ಲೋಕವನ್ನು ನೋಡಿದ್ವಿ, ಅದನ್ನೇ ನೋಡೋಣ. ಒಂದ್ಸತಿ ಹೇಳ್ತೀನಿ, ನೀವೆಲ್ಲ ರಿಪೀಟ್ ಮಾಡಿ. ಇಲ್ಲಿರೋರೆಲ್ಲ ರಿಪೀಟ್ ಮಾಡ್ತಾರೆ. ನೀವು ಅನ್ನಮಯಾದ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ ಕಿಂ ಗಂಗಾಂಬುದಿ ಬಿಂಬಿತೇಂಬರಮಣೌ ಚಂಡಾಲವಾಟೀಪಯಃ पूरेन्तरमस्ति काञ्चनघटी मृत्कुम्भयोर्वाम्भरे प्रत्यग्वस्तुनि निस्तरङ्गसहजानन्दावबोधाम्बुधौ विप्रोऽयं श्वपचोऽयमित्यपि महान् कोऽयं विवेदभ्रमः ನಿನ್ನೆ ಈಶ್ವರ ಅವತಾರ ಆಗಿರುವಂತಹ ಚಂಡಾಳ ಅಂತ ಕರಿಬೇಕೋ ಅಥವಾ ಚಂಡಾಳನೇ ಈಶ್ವರನಾಗಿ ಕಾಣಿಸ್ಕೊಂಡನು. ಸೊ 2 ಪ್ರಶ್ನೆನ ಕೇಳಿದ ಆದಿಶಂಕರಾಚಾರ್ಯರಿಗೆ. ಎಲ್ಲಿಂದ ಬಂತು ನಿಮಗೆ ಈ ಕನ್ಫ್ಯೂಷನ್? ಅಂದರೆ ಈ ಭ್ರಮ, ಅದ್ವೈತ ವೇದಾಂತವನ್ನು ನೀವು ಹೇಳುವವರಾಗಿದ್ದೀರಾ, ಎಲ್ಲೋ ನಿಮಗೆ ದೇಹ ಅಭಿಮಾನ ಜಾಸ್ತಿ ಇದೆ ಅಂತ ಕಾಣುತ್ತೆ. ಸೊ ಮೇಲ್ನೋಟಕ್ಕೆ ನೋಡಿದ್ರೆ ನೀವು ಅದ್ವೈತಿಗಳಂತ ಕಾಣಿಸ್ತಾ ಇಲ್ಲ, ಒಳನೋಟಕ್ಕೂ ಕಾಣಿಸ್ತಾ ಇಲ್ಲ. ಹೊರಗಡೆ ಮಾತ್ರ ದೇಹಾಭಿಮಾನ ಜಾಸ್ತಿ ಇದ್ರೆ ತಾನೇ ಗಚ್ಚ ಅಂತ ನೀವು ಹೇಳೋದು. ಈ ಕನ್ಫ್ಯೂಷನ್ ನನಗೆ ಬಗೆಹರಿಸಿ. ನಿನ್ನೆ ಹೇಳ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದೆ, ಸೂರ್ಯ ಒಂದೇ, ಅದು ಗಂಗೆ ನೀರಲ್ಲಿ ಅವನ ರಿಫ್ಲೆಕ್ಷನ್ ಆದರೂ, ಪ್ರತಿಬಿಂಬ ಆದ್ರೂ ಸೂರ್ಯನಿಗೇನೂ ಆಗೋದಿಲ್ಲ. ಅದು ಚಂಡಾಲವಾಟೀಪಯ, ಚಂಡಾಲ ಇರುವ ಜಾಗದಲ್ಲಿ ಯಾವುದು ಗಲೀಜ್ ನೀರೋ ಮಡ್ಡಿ ವಾಟರ್ಸ್ ಏನಿದೆ ಅಂತ ಹೇಳ್ತೀವಿ, ಅಲ್ಲಿದ್ರೂ ಸೂರ್ಯನಿಗೇನೂ ಆಗೋದಿಲ್ಲ. ಆದರೆ ರಿಫ್ಲೆಕ್ಷನ್ ಬೀಳುತ್ತೆ ಅಂತ ಹೇಳಿದೆ, 3rd ರಿಫ್ಲೆಕ್ಷನ್. ಆ ರಿಫ್ಲೆಕ್ಷನ್ ಏನು ಅಂದರೆ ನಮ್ಮ ಅಂತಃಕರಣ. ದ 3rd ಎಂಟಿಟಿ ಈಸ್ ದ ರಿಫ್ಲೆಕ್ಷನ್, ಸೀಮಿಂಗ್ಲಿ ರಿಫ್ಲೆಕ್ಷನ್. ನಾವೆಲ್ಲ ಜೀವನದಲ್ಲಿ ಜಾಸ್ತಿ ಬೆಲೆ ಕೊಟ್ಟಿರೋದು ಇದಕ್ಕೇನೆ, ವಿಚ್ ಈಸ್ ನಾಟ್ ದೇರ್. ಸೂರ್ಯ ಒಂದೇ, ಉಪಾಧಿ ಅನೇಕ. ಈ ಸೂರ್ಯನ ಜೊತೆಗೆ ಉಪಾಧಿ ಮಿಶ್ರಣ ಒಂದು 3rd ಎಂಟಿಟಿ ಫಾರ್ಮ್ ಆಗುತ್ತಲ್ಲ, ಅದು ವಾಸ್ತವವಾಗಿ ಇಲ್ಲ, ಅದೇ ಮಾಯ. ಯಾವುದು ನನ್ನ ಅನುಭವಕ್ಕೆ ಬರುತ್ತೋ, ಆದರೆ ಮೂಲತಃ ಅದಿಲ್ಲವೋ, ಅನುಭವಕ್ಕೆ ಬರುತ್ತೆ, ಮೂಲತಃ ಅದನ್ನು ಪ್ರಶ್ನೆ ಮಾಡಿದಾಗ ಇಲ್ಲ. ಅಂದ್ರೇನು, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದ ರಿಫ್ಲೆಕ್ಷನ್ ಡಸಂಟ್ ಎಕ್ಸಿಸ್ಟ್. ಬಟ್ ನಾವೇನು ಮಾಡ್ತಿದ್ದೀವಿ, ನಮ್ಮ ಜೀವನದಲ್ಲಿ ರಿಫ್ಲೆಕ್ಷನ್ಗೇ ಬಹಳ ಪ್ರಾಧಾನ್ಯ. ಸೊ ಅಲ್ಲಿ ಚಂಡಾಳ ವಾಟೀಪಯ ಅನ್ನೋದು ಇಟ್ ಈಸ್ ಉಪಾಧಿ. ಮಣೌ ಅನ್ನೋದು ಮಣಿಹಿ ಅಂದರೆ ಸೂರ್ಯ, 2 ಸೇರಿ ಒಂದು ರಿಫ್ಲೆಕ್ಷನ್ ಆಗುತ್ತಲ್ಲ, ಅದು ಮಾಯಾ ಪ್ರಪಂಚ. ತೋರಿಕೆ ಮಾತ್ರ, ಅದು ಅನುಭವಕ್ಕಿದೆ. ಬಟ್ ಆ ಅನುಭವನ ಹೇಳಿ ಅಂತ ಯಾರು ಕೇಳಿದ್ರೆ ಹೇಳಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅದಕ್ಕೆ ಅಸ್ತಿತ್ವವಿಲ್ಲ. ಸೊ ಈ ಸಂದೇಹವನ್ನು ನೀವು ನನಗೆ ಬಗೆಹರಿಸಬೇಕು ಅಂತ ಆದಿಶಂಕರಾಚಾರ್ಯಲ್ಲಿ ಚಂಡಾಳ ಕೇಳಿದಾಗ, ಶಂಕರಾಚಾರ್ಯರಿಗೆಲ್ಲೋ ಒಂದು ಸತಿ ಹೌದಲ್ವಾ, ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿರ್ಬೇಕು, ನಾವು ಅಂದ್ಕೊಳ್ಬೇಕು ಕಥೆಯಲ್ಲಿ. ಅದಕ್ಕೆ ಅವರು ನೆಕ್ಸ್ಟ್ 5 ಶ್ಲೋಕವನ್ನು ವೆರಿ ಪ್ಯಾಕ್ಡ್, ಹೈಲಿ ವೇದಾಂತಿಕ್ ಪ್ಯಾಕ್ಡ್ ಶ್ಲೋಕವನ್ನು ಹೇಳ್ತಾರೆ.
ಸೊ ಅದನ್ನು ನೋಡೋಣ. ಇನ್ಫ್ಯಾಕ್ಟ್ ಆದಿಶಂಕರಾಚಾರ್ಯರ ಪ್ರತಿಯೊಂದು ಪ್ರಕರಣ ಗ್ರಂಥವು ಒಂದು ಉಪನಿಷತ್ತಿದ್ದ ಹಾಗೆಯೇ. ಈ ಮನೀಷಾ ಪಂಚಕದಲ್ಲಿ ಫಸ್ಟ್ 4 ಶ್ಲೋಕವು 4 ಮಹಾವಾಕ್ಯವನ್ನು ಹೇಳುತ್ತೆ. 5ನೇ ಶ್ಲೋಕ ಫಲಶ್ರುತಿ. ಸೊ ಒಂದೊಂದು ಶ್ಲೋಕವು ಒಂದೊಂದು ಮಹಾವಾಕ್ಯ ವಿಶ್ಲೇಷಣೆನೇ ಮನೀಷಾ ಪಂಚಕಂ. ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟಥರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಜಗತ್ಸಾಕ್ಷಿಣೀ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢಾ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಳೋಸ್ತು ಸತು ದ್ವಿಜೋಸ್ತು ಗುರುರಿತಿ. ಏಷಾ ಮನೀಷಾ ಮಮ. ಚಂಡಾಲಃ ಅಸ್ತು ಸರಿಗಿದೆ, ಇಲ್ಲಾಂದರೆ ಚಾಂಡಾಲಃ ಎರಡು ಸರಿಗಿದೆ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಚಾಂಡಾಳೋಸ್ತು ಸತು ದ್ವಿಜೋಸ್ತು ಗುರುಹು ಇತಿ ಏಷಾ ಮಮ ಮನೀಷಾ. ಇದು 4th ಲೈನ್ ಈಸ್ ಕಾಮನ್ ಇನ್ ಆಲ್ ದ ಶ್ಲೋಕಾಸ್. ಸರಿ, ಇದು ಫಸ್ಟ್ ಮಹಾವಾಕ್ಯ. ಋಗ್ವೇದದ ಐತರೇಯ ಉಪನಿಷತ್ತಲ್ಲಿ ಬರುವಂತಹ ಪ್ರಜ್ಞಾನಂ ಬ್ರಹ್ಮ ಅನ್ನುವ ಮಹಾವಾಕ್ಯದ ವಿಶ್ಲೇಷಣೆ ಮನೀಷಾ ಪಂಚಕದ ಫಸ್ಟ್ ಶ್ಲೋಕ. ಪ್ರಜ್ಞಾನಂ ಬ್ರಹ್ಮ, ಜ್ಞಾನ ಅಂದರೆ ತಿಳ್ಕೊಳ್ಳೋದು ಅಂತ. ಪ್ರಜ್ಞಾನ ಅಲ್ಲಿ ಉಪಸರ್ಗ ಹಾಕಿದ್ದಾರೆ. ಪ್ರಕರ್ಷೇಣ ಜ್ಞಾನ ಪ್ರಜ್ಞಾನ. ಆ ಪ್ರಜ್ಞಾನವನ್ನು ಹೇಳುವ ಪದ ಈ ಶ್ಲೋಕದಲ್ಲಿ ಯಾರಿದೆ ಅಂದರೆ ಸಂವಿತ್. ಅಲ್ಲಿದೆ ನೋಡಿ, ಎಲ್ಲಿ? ಸಂವಿತ್ ಉಜೃಂಭತೆ. ಸಂವಿತ್ ಈಸ್ ಈಕ್ವಲ್ ಟು ಪ್ರಜ್ಞಾನಂ. ವಿತ್ ಅನ್ನೋದು, ವಿತ್ ಅನ್ನುವ ಧಾತು, ಟು ನೋ, ನಮ್ಮ ಅರಿವಿಗೆ ಬರುವಂಥದ್ದು. ಸೊ ಪ್ರಜ್ಞಾನ ಈಸ್ ಈಕ್ವಲ್ ಟು ಸಂವಿತ್. ಅಲ್ಲಿ ಪ್ರ ಉಪಸರ್ಗ, ಇಲ್ಲಿ ಸಂ ಉಪಸರ್ಗ. ಅಲ್ಲಿ ಜ್ಞಾನ, ಇಲ್ಲಿ ವಿತ್. ಸಂವಿತ್ ಆ್ಯಂಡ್ ಪ್ರಜ್ಞಾನ ಈಸ್ ಒನ್. ಸೊ ಪ್ರಜ್ಞಾನಂ ಬ್ರಹ್ಮ. ನೋಯಿಂಗ್ ಈಸ್ ಕಾನ್ಷಿಯಸ್ನೆಸ್. ಪ್ರಜ್ಞಾನ ಅಂದರೆ ನಮ್ಮ ಅರಿವಿಗೆ. ಅವೇರ್ನೆಸ್ ಈಸ್ ಕಾನ್ಷಿಯಸ್ನೆಸ್. ನಮ್ಮ ಅರಿವಿಗೆ ಏನು ಬರುತ್ತೋ, ಯಾವುದನ್ನು ನಾವು ನೋಡ್ತಿದ್ದೀವೋ ಅದೆಲ್ಲ ಬ್ರಹ್ಮವೇ. ತಿಳ್ಕೊಳ್ಳೋದೇ ಬ್ರಹ್ಮ ಅಂತ ಮಹಾವಾಕ್ಯ. ಏನಿದು ಸಂವಿತ್ ಜ್ಞಾನ? ಜ್ಞಾನ ಅನ್ನೋದು ಇವಾಗ ಹೇಗೆ ತಿಳಿತೀವಿ ಒಂದು ವಸ್ತುವನ್ನು? ಫಸ್ಟ್ ನಾವು ತಿಳಿಬೇಕಾಗಿದೆ ಇಂದ್ರಿಯ ಮೂಲಕನೇ ತಿಳಿಯೋದು. ಪಂಚೇಂದ್ರಿಯಗಳು ಒಂದೊಂದು ಜ್ಞಾನವನ್ನು ನಮ್ಗೆ ಹೇಳುತ್ತೆ. ಇವಾಗ ಕಣ್ಣು ತಗೊಂಡ್ರೆ ಒಂದು ಬಣ್ಣ ಇದೆ, ಕಣ್ಣಿಂದ ನೋಡುವಂಥದ್ದೆಲ್ಲ ಒಂದು ಬಣ್ಣ ಮತ್ತು ರೂಪ. ಕಿವಿಯಿಂದ ಕೇಳೋದೆಲ್ಲ ಶಬ್ದ. ಪ್ರತಿಯೊಂದು ಇಂದ್ರಿಯದ ಜ್ಞಾನವು ಇಟ್ ಈಸ್ ಲಿಮಿಟೆಡ್, ಪೂರ್ತಿ ಇಲ್ಲ. ಇಂದ್ರಿಯಗಳಿಗಿಂತ ಹಿಂದೆ ಒಂದು ಮನಸ್ಸಿದೆ. ಮನಸ್ಸಿಲ್ಲದೆ ಇಂದ್ರಿಯ ಕೆಲಸ ಮಾಡಲ್ಲ. ಮನಸ್ಸು ಸ್ವಂತಿಕೆ ಇದೆಯಾ? ಮನಸ್ಸಿನ ಹಿಂದೆ ಬುದ್ಧಿ ಇದೆ. ಬುದ್ಧಿ ಇಲ್ಲ ಅಂದರೆ ಮನಸ್ಸು ಕೆಲಸ ಮಾಡಲ್ಲ. ಬುದ್ಧಿಯ ಹಿಂದೆ ಅಹಂಕಾರ ಇದೆ. ಅಹಂಕಾರ ಇಲ್ಲದೆ ಬುದ್ಧಿ ಕೆಲಸ ಮಾಡಲ್ಲ. ಅಹಂಕಾರದ ಹಿಂದೆ ಆತ್ಮ ಚೈತನ್ಯ ಇದೆ. ಆತ್ಮ ಚೈತನ್ಯವಿಲ್ಲದೆ ಇದು ಯಾವುದು ಕೆಲಸ ಮಾಡಲ್ಲ. ಅಂದರೆ ದ ಫ್ಯಾಕಲ್ಟಿ ಆಫ್ ನೋಯಿಂಗ್ ಈಸ್ ವೆರಿ ಲಿಮಿಟೆಡ್. ದ ಫಸ್ಟ್ ವಾಟ್ ವಿ ನೋ ಈಸ್ ಓನ್ಲಿ ಥ್ರೂ ಸೆನ್ಸಸ್. ಇಂದ್ರಿಯದ ಮೂಲಕವೇ ನಮಗೆ ಪ್ರಪಂಚ. ಯಾವ್ದಾರ ಒಂದು ಇಂದ್ರಿಯ ಕಟ್ಟಾಯಿತು, ಆ ಪ್ರಪಂಚ ನಮಗಿಲ್ಲ. ಇವಾಗ ಕಣ್ಣು ತಗೊಂಡಾಗ ತುಂಬ ಹತ್ತಿರದ್ದು ಕಾಣಲ್ಲ, ತುಂಬ ದೂರದ್ದು ಕಾಣಲ್ಲ.
ಸೊ ಇಟ್ ಈಸ್ ಲಿಮಿಟೆಡ್. ಕಿವಿ ಜೋರಾಗಿ ಕಿರ್ಚ್ಕೊಂಡ್ರೆ ಯಾರು ಕೇಳಿಸೋದಿಲ್ಲ ನಿಮಗೆ. ತುಂಬ ವೆರಿ ಬ್ರೈಟ್ ಲೈಟ್, ಸೂರ್ಯನ ಡೈರೆಕ್ಟಾಗಿ ನೋಡೋಕ್ಕಾಗುತ್ತಾ? ತುಂಬ ದೂರದಲ್ಲಿ ಇದ್ರೂ ಬಿಕಾಸ್ ಆಫ್ ಲೈಟ್ ಯು ಕೆನಾಟ್ ಸಿ. ದ ಸೆನ್ಸ್ ಆರ್ಗನ್ಸ್ ಆರ್ ಲಿಮಿಟೆಡ್. ಸೊ ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ನೋಯಿಂಗ್. ಸೊ ಬಟ್ ದಟ್ ಈಸ್ ನಾಟ್ ಎನ್ ಆಬ್ಸಲ್ಯೂಟ್ ನೋಯಿಂಗ್. ಡಿಫೆಕ್ಟ್ಲೆಸ್ ನೋಯಿಂಗ್ ಏನಿದೆ ಅದು ಆತ್ಮ ಚೈತನ್ಯ. ಡಿಫೆಕ್ಟ್ಫುಲ್ ನೋಯಿಂಗ್ ಏನಿದೆ ಅದು ಇಂದ್ರಿಯಗಳು. ಡಿಫೆಕ್ಟ್ಫುಲ್ ಅಂದರೆ ಕಣ್ಣು ಬರೀ ರೂಪ ಮಾತ್ರ ನೋಡ್ಬೋದು, ಬಣ್ಣ ಮಾತ್ರ ನೋಡ್ಬೋದು, ಕಿವಿ ಕೇಳಿಸ್ಕೊಳ್ಬೋದು ಅಷ್ಟೇ. ಒಂದು ಇಂದ್ರಿಯ ಮಾಡುವ ಕೆಲಸ ಮತ್ತೊಂದು ಇಂದ್ರಿಯ ಮಾಡೋಕ್ಕಾಗಲ್ಲ ಅಲ್ವಾ? ಆ ಇಂದ್ರಿಯಕ್ಕೆ ಅದೇ ಆದಂಥ ಧರ್ಮ ಇದೆ. ಸೊ ಇಟ್ ಈಸ್ ಡಿಫೆಕ್ಟ್ಫುಲ್ ನೋಯಿಂಗ್. ಮತ್ತು ಇಂದ್ರಿಯಗಳೆಲ್ಲ ಗ್ರಾಸ್ ಲೆವೆಲಲ್ಲೇ ನೋಡೋದು. ಇಟ್ ಸೀಸ್ ಓನ್ಲಿ ದಿ ಗ್ರಾಸ್ ಎಂಟಿಟೀಸ್. ಆದರೆ ನಮಗೆ ಸೂಕ್ಷ್ಮ ಅಂತ ಇನ್ನೊಂದಿದೆ, ಸೂಕ್ಷ್ಮ ಪ್ರಪಂಚ ಅಂತ ಇನ್ನೊಂದು ಸಪ್ರೇಟ್ ಆಗಿದೆ. ಆ ಸೂಕ್ಷ್ಮ ಪ್ರಪಂಚವೇ ನಮ್ಮ ಮನಸ್ಸು. ಯಾಕಂದರೆ ನಿಮ್ಮ ಮನಸ್ಸುಗಳನ್ನ ಇವಾಗ ನಿಮ್ಮ ಇಂದ್ರಿಯಗಳೆಲ್ಲ ಕಾಣಿಸ್ತಿದೆ, ನನ್ನ ಇಂದ್ರಿಯ ನಿಮಗೆ ಕಾಣಿಸ್ತಿದೆ, ನಿಮ್ಮ ಮನಸ್ಸು ನನಗೆ ಗೊತ್ತಾಗಲ್ವೇ? ಹಾಗೆ ನನ್ನ ಮನಸ್ಸು ಹೇಗೆ ನಿಮಗೆ ಗೊತ್ತಾಗಲ್ವೋ ಸೂಕ್ಷ್ಮವೋ, ನಿಮ್ಮ ಮನಸ್ಸು ಅಷ್ಟೇ ಸೂಕ್ಷ್ಮ. ಸೊ backed by the mind, sense organs will work. Backed by the Atma Chaitanya, which is an absolute knowing, which is defectless knowing, mind can also work. ಅದಕ್ಕೇ ಸುಮಾರು ವಿಷಯಗಳನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಮನಸ್ಸು ಯಾವಾಗಲೂ ತಿಳಿಬೇಕು ಅಂತ ಕಾತೋತಿಂದ ಇರುತ್ತೆ. ಅದು ಬುದ್ಧಿಗೂ ಹೋಲಿಸಿರೋದು. ಅಂತಃಕರಣ ಪೂರ್ತಿ ತಗೋಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲ ತಗೊಂಡು ಸೂಕ್ಷ್ಮ ಶರೀರ ಅಂತ ಮಾಡಿದಾಗ, ಇವಾಗ ನನ್ನ ಮನಸ್ಸು ಅಂತ ಅಂದ ತಕ್ಷಣ ನೀವು ಬುದ್ಧಿನೇ ತಗೊಳ್ಬೇಕಾಗಿ. ಎಷ್ಟು ಅಂತ ಒಂದು ಮನಸ್ಸು ಗ್ರಹಿಸೋಕ್ಕೆ ಸಾಧ್ಯ? ಎಲ್ಲವನ್ನೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಎಷ್ಟೇ ಸೂಕ್ಷ್ಮವಾದ್ರೂ. ಒಂದಲ್ಲ ಒಂದು ಸತಿಗೆ ಅದು ಸುಸ್ತಾಗೇ ಆಗುತ್ತೆ. ಸುಸ್ತಾದಾಗ ಏನಾಗುತ್ತೆ? ನಿದ್ದೆ ಬರುತ್ತೆ. ಸೊ ದ ವೆರಿ ಫ್ಯಾಕ್ಟ್ ಆಫ್ ನೋಯಿಂಗ್ ಈಸ್ ಡಿಪೆಂಡೆಂಟ್. Mind is dependent on something external. Sense organs is dependent on something external. ಎಷ್ಟು ಹೊರಗಡೆ ಮನಸ್ಸು ಹೋಗುತ್ತೋ, ಇಂದ್ರಿಯಗಳು ಹೊರಗಡೆ ಹೋದಾಗೆಲ್ಲ ಜಾಸ್ತಿ ತಿಳಿದಾಗ ಏನಾಗುತ್ತೆ? ಸುಸ್ತಾಗುತ್ತೆ, ನಿದ್ದೆ ಬರುತ್ತೆ. ಆದರೆ ಆತ್ಮ ಚೈತನ್ಯ ಅನ್ನುವ ವಸ್ತು ಅದಕ್ಕೆ ಸುಸ್ತು ಆಗಲ್ಲ, ನಿದ್ದೆನೂ ಆಗಲ್ಲ. ಅದು ದ ವೆರಿ ಫ್ಯಾಕ್ಟ್, ದ ನೇಚರ್ ಆಫ್ ಆತ್ಮ ಇಸ್ ಟು ನೋ. ಅದಕ್ಕೆ ಸಂವಿತ್ ಅಂತ ಹಾಕಿರೋದು. ನೇಚರ್ ಆಫ್ ದಿ ಆತ್ಮ ಇಸ್ ಟು ನೋ. ಯಾವುದೆಲ್ಲ ಅರಿವಿಗೆ ಬರುತ್ತೆ ಅದು ಆತ್ಮ ಚೈತನ್ಯದಿಂದ ಮಾತ್ರ. ಅದು ಅರಿವಿಗೆ ಬರಬೇಕಂದ್ರೆ ಇಂದ್ರಿಯದಲ್ಲಿ ಗೋಚರ ಆಗುತ್ತೆ. ಅದು ಗೋಚರಕ್ಕಿಂತ ಹಿಂದೆ ಅದು ಶಕ್ತಿ ಕೊಡೋದು ಆತ್ಮ ಚೈತನ್ಯ. ಇವಾಗ ಒಂದು ರೂಮಲ್ಲಿ ನಾವಿದ್ದಾಗ ಯಾವುದೇ ದೀಪದ ಬೆಳಕಿಲ್ಲ, ಎಷ್ಟೋ ವಸ್ತುಗಳಿದೆ, ಅಲ್ಲಿ ಟಾರ್ಚ್ ಇದೆಯಾ, ಪುಸ್ತಕ ಇದೆಯಾ ಅಂತ ಕೇಳಿದಾಗ ದೀಪ ಇಲ್ಲ, ಪೂರ್ತಿ ಕತ್ತಲೆ. ಅದಕ್ಕೆಲ್ಲ ಈ ಕಣ್ಣಿಂದ ಒಂದು ಪುಸ್ತಕವನ್ನು ನೋಡಬೇಕು, ಒಂದು ರೂಮಲ್ಲಿ ಕತ್ತಲಿದೆ ಅಂತ ಆದಾಗ ಒಂದು ಟ್ಯೂಬ್ಲೈಟ್ ಅವಶ್ಯಕತೆ ಇದೆ, ಒಂದು ಟಾರ್ಚ್ ಏನಾದ್ರು ಬೇಕಾಗುತ್ತೆ. ಆದರೆ ನಾನಿದ್ದೀನಿ ಅಂತ ಕೇಳಿದಾಗ ನೀವು ಟಾರ್ಚ್ ತೋರಿಸ್ತೀರಾ? ನೀವೆಲ್ಲಿದ್ದೀರಾ ರೂಮಲ್ಲಿ ಅಂತಿದ್ದಾಗ, ಪೂರ್ತಿ ಕತ್ತಲಲ್ಲಿದ್ದಾಗ ನೀವೆಲ್ಲಿದ್ದೀರಾ ಅಂತ ಗೊತ್ತಾದಾಗ ನಾನು ಇಲ್ಲಿದ್ದೀನಿ, ನಾನು ಟಾರ್ಚ್ ಬೇಕು ಅಂತ ಹೇಳೋಕ್ಕಾಗತ್ತಾ? ಸಾಧ್ಯವಿಲ್ಲ. ನಾನು ಸ್ವಪ್ರತ್ಯಕ್ಷ, ಆಬ್ಸಲ್ಯೂಟ್ ನೋಯಿಂಗ್, ನಾನು ಇದ್ದೀನಿ ಅನ್ನೋದು ಕತ್ಲಲ್ಲೂ ಹೌದು, ಬೆಳಕಲ್ಲೂ ಹೌದು. ಆದರೆ ಒಂದು ಹೊರಗಿನ ವಸ್ತುಗೆ ಇಂದ್ರಿಯಗಳು ಬೇಕಾಗುತ್ತೆ, ಹೊರಗಿನ ವಸ್ತುಗೆ ಮನಸ್ಸು ಬೇಕಾಗುತ್ತೆ, ಸೂಕ್ಷ್ಮ ಪ್ರಪಂಚದ ವಸ್ತುಗಳಿಗೆಲ್ಲ ಮನಸ್ಸು ಬೇಕಾಗುತ್ತೆ. ಇವಾಗ ಯೋಗೀಸ್ಗೆಲ್ಲ ಹೇಗೆ ಸಾಧ್ಯ? ಅವ್ರು ಇಲ್ಲಿರೋದನ್ನು ಮಾತಾಡೋದೇ ಇಲ್ವೇ? ಯಾವುದೋ ಲೋಕದಲ್ಲಿರ್ತಾರೆ. ಸೊ ಅವ್ರಿಗೆಲ್ಲ ಯೋಗಿಕವಾಗಿ ಬೇರೆ ಥರ ಬೇಕು. ಆದರೆ ಅವ್ರಿಗೂ ಅಹಂ ಬ್ರಹ್ಮಾಸ್ಮಿ ಅಥವಾ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಬೇಕಂದ್ರೆ ಈ ಆತ್ಮ ಚೈತನ್ಯದಿಂದಲೇ ಸಾಧ್ಯ. ಪಾಪ ಅವರು ಅದನ್ನು ಮರ್ತಿದ್ದಾರೆ. ನಾವು ಹೇಗೆ ನಮ್ಮ ನಿಜ ಸ್ವರೂಪವನ್ನು ಮರ್ತಿದ್ದೀವೋ ಈ ಭೂಲೋಕದಲ್ಲಿ, ಯೋಗಿಗಳು ಯೋಗ ಶರೀರದಲ್ಲಿದ್ದಾಗ ಅಥವಾ ಬೇರೆ ಲೋಕದಲ್ಲಿ ಅವರು ಆತ್ಮಸ್ವರೂಪ ಅವರು ಅಂತ ಮರ್ತಿದ್ದಾರೆ. ಅವರೇನೋ ಬೇರೆದನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ಹಾಗಂತ ಅದೇನು ಮೋಕ್ಷ ಅಂತಲ್ಲ. ಸಂವಿತ್ ಮೀನ್ಸ್ ದ ವೆರಿ ಫ್ಯಾಕ್ಟ್, ಐ ಆಮ್ ಅವೇರ್ ಆಫ್ ಎವ್ರಿಥಿಂಗ್. ಪ್ರತಿಯೊಂದು ವಸ್ತುವು ಪ್ರಪಂಚದಲ್ಲಿ ನನ್ನ ಅರಿವಿಗೆ ಬರ್ತಾ ಇದೆ ಅಂತಂದರೆ ಆತ್ಮ ಚೈತನ್ಯದಿಂದಲೇ ಸಾಧ್ಯ.
ಇಟ್ ಈಸ್ ಬ್ಯಾಕ್ಡ್ ಬೈ ಆತ್ಮ ಚೈತನ್ಯ. ಇದು ಹೇಗಿದೆ? ಉಜೃಂಭತೆ. ಉಜೃಂಭತೆ ಅಂದರೆ ಪ್ರಾಮಿನೆಂಟ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಉಜೃಂಭತೆ ಎರಡರ್ಥ ಹೇಳುತ್ತೆ ಇಲ್ಲಿ ಶಂಕರರು ಬರೆದಿದ್ದಾರೆ. ಸಂವಿದುಜೃಂಭತೆ, ಸ್ಫುಟಥರ, ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ನಾನೇ ಆತ್ಮ ಚೈತನ್ಯ ಅನ್ನೋದು, ನನಗೆ ಎಲ್ಲವೂ ಅರಿವಿಗಿದೆ ಬರ್ತಿದೆ ಅನ್ನೋದು ಸ್ಫುಟತರಹ ಯಾ ಸಂವಿದುಜೃಂಭತೆ. ಯಾವುದೇ ಸೆಕೆಂಡ್ರಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಐ ಕ್ಯಾನ್ ಕ್ಲೇಮ್ ಬೈ ಮೈ ಓನ್ ಸೆಲ್ಫ್ ದಟ್ ಐ ಎಕ್ಸಿಸ್ಟ್. ಎಲ್ಲೆಲ್ಲ ಎಕ್ಸಿಸ್ಟಿಂಗು, ಎಲ್ಲೆಲ್ಲ ನಾನಿದ್ದೀನಿ, ತ್ರಿಕಾಲದಲ್ಲಿಯೂ ಇದ್ದೀನಿ. ಜಾಗೃತ್, ಸ್ವಪ್ನ, ಸುಷುಪ್ತಿ. ಜಾಗೃತ್, ಸ್ವಪ್ನ, ಸುಷುಪ್ತಿಷು ಸ್ಫುಟತರ ಯಾಸಂ ವಿದುಜೃಂಭತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ಶಾರ್ದೂಲ ವಿಕ್ರೀಡಿತ ಅನ್ನುವ ಮೀಟರಲ್ಲಿರೋದು. ಶಾರ್ದೂಲ ವಿಕ್ರೀಡಿತ ಅಂದರೆ ಒಂದು ಲೈನಲ್ಲಿ 19 ಶ್ಲೋಕ ಅನಿಸುತ್ತೆ. 19 ಅಕ್ಷರಗಳು, ಶ್ಲೋಕ ಅಲ್ಲ ಸಾರಿ, 19 ಅಕ್ಷರ. ವಿಕ್ರೀಡಿತ ಅಂದರೆ ಆಟ, ದ ಪ್ಲೇ. ಯಾರ ಆಟ? ಶಾರ್ದೂಲ, ಸಿಂಹ, ಇಲ್ಲ ಟೈಗರ್ಸ್ ಪ್ಲೇ. ಟೈಗರ್ ಆಟ ಆಡಬೇಕು ಅಂದರೆ ಅದು ರಾಜ, ಅದು ಪಾಡಾಗಿ ತಾನೇ ಆಟ ಆಡುತ್ತೆ. ಸೊ ಆ ಛಂದಸ್ಸನ್ನು ಉಪಯೋಗಿಸಿದ್ದಾರೆ. ಅಂದರೆ ನಾನು ಆತ್ಮಚೈತನ್ಯ ಆಗಿರೋದು, ನಾನು ಒಬ್ಬನೇ ಇರೋದು ಈ ಪ್ರಪಂಚದಲ್ಲಿ ಸಿಂಹನಾಗಿ. ಜಾಗೃತ್, ಸ್ವಪ್ನ, ಸುಷುಪ್ತಿಷು ಸ್ಫುಟತರ ಯಾಸಂ ವಿದುಜೃಂಭತೆ. ಜಾಗೃತ ಅವಸ್ಥೆಯಲ್ಲಿಯೂ ನಾನು ನೋಡ್ತೀನಿ, ನನಗೆಲ್ಲ ವಸ್ತುವು ಅರಿವಿಗೆ ಬರ್ತಿದೆ. ಸ್ವಪ್ನ ಪ್ರಪಂಚದಲ್ಲಿಯೂ ಎಲ್ಲ ವಸ್ತುವು ಸ್ವಪ್ನ ಶರೀರವನ್ನು ನಾನು ತಗೊಂಡಾಗ, ಯಾಕಂದರೆ ಜಾಗೃತ ಅವಸ್ಥೆ ಶರೀರವೇ ಸ್ವಪ್ನದಲ್ಲೂ ಇಲ್ಲ. ನಾವು ಹೇಗೆ ಕನ್ನಡಕವನ್ನು ತೆಗೆದು ಜಾಗೃತ ಅವಸ್ಥೆಯಲ್ಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಪಕ್ಕದಲ್ಲಿಡ್ತೀವೋ, ಈ ಕನ್ನಡಕವನ್ನು ಸ್ವಪ್ನದಲ್ಲಿ ಉಪಯೋಗಿಸಲ್ಲ. ಸ್ವಪ್ನದಲ್ಲಿ ಸ್ವಪ್ನ ಕನ್ನಡಕವೇ ಬೇಕು ನಮಗೆ ಅಲ್ವಾ? ಯಾಕಂದರೆ ಪಕ್ಕದಲ್ಲೇ ಇರುತ್ತೆ ಜಾಗೃತ ಅವಸ್ಥೆಯಲ್ಲಿ ಕನ್ನಡಕ. ಸ್ವಪ್ನದಲ್ಲಿ ಅದು ಸಪ್ರೇಟ್ ಆಗಬೇಕು, ಅದು ಹಾಕೊಳ್ಬೇಕು. ಸೊ ಆ ಪ್ರಪಂಚ ಬೇರೆ, ಅದರಲ್ಲಿಯೂ ಅರಿವಿಗೆ ಬರ್ತಿದೆ, ಸುಷುಪ್ತಿಯಲ್ಲಿಯೂ ಅರಿವಿಗೆ ಬರ್ತಿದೆ. ಜ್ಞಾನಿಗಳಿಗೆ ಸುಷುಪ್ತಿಯಲ್ಲಿಯೂ ಸ್ಫುಟತರವಾಗುತ್ತೆ, ನಮಗೆಲ್ಲ ಬಹಳ ಕಷ್ಟ. ಜಾಗೃತ ಅವಸ್ಥೆಯಲ್ಲಿ ಬಾಡಿ ಮೈಂಡ್ ಇಂಟೆಲೆಕ್ಟ್, BMI ಕಾಂಪ್ಲೆಕ್ಸ್ ಅಂತಿಲ್ಲ, ದೇಹ ಮನಸ್ಸು ಇಂದ್ರಿಯದ ಮೂಲಕ ಅರಿವಿಗೆ ಬರ್ತಿದೆ. ಸ್ವಪ್ನ ಪ್ರಪಂಚದಲ್ಲಿ ಸ್ವಪ್ನದ ಶರೀರ ಮನಸ್ಸು ಇಂದ್ರಿಯ ಮೂಲಕ ಅರಿವಿಗೆ ಬರ್ತಿದೆ. ಆದರೆ ಸುಷುಪ್ತಿಲಿ ಯಾವುದ್ರ ಮೂಲಕನೂ ಅರಿವಿಗೆ ಬರ್ತಿಲ್ಲ. ಆದರೆ ನಾನಿದ್ದೀನಿ ಅಂತ ಗೊತ್ತು. ಯಾಕೆ? ಸುಷುಪ್ತಿಯಲ್ಲಿ ಮನಸ್ಸಿಲ್ಲ. ಎಲ್ಲಿ ಮನಸ್ಸು ಇಲ್ವೋ ಅಲ್ಲಿ ವೃತ್ತಿಗಳಿಲ್ಲ. ವೃತ್ತಿ ಇಲ್ಲದೆ ಇದ್ದಾಗ ಅಹಂಕಾರ ಬರಲ್ಲ. ಅಹಂಕಾರ ಇಲ್ಲದೆ ಇದ್ದಾಗ ನಾನಿದ್ದೀನಿ ಅಂತ ಸುಷುಪ್ತಿಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಈಗೋಯಿಸ್ಟಿಕ್ ನೋಯಿಂಗ್ ಇಸ್ ಪಾಸಿಬಲ್ ಓನ್ಲಿ ಇನ್ ವೇಕಿಂಗ್ ಸ್ಟೇಟ್. Egoistic knowing is possible only in the dream ego state. Egoistic knowing now possible ಅಂತ ಹೇಳಿಬಿಡಿ, is not possible in deep sleep state. ಯಾಕಂದರೆ ಅಲ್ಲಿ ದೇಹ ಮನಸ್ಸು ಬುದ್ಧಿ ಇಲ್ಲ. ಸುಷುಪ್ತಿ ಅವಸ್ಥೆಯಿಂದ ಆಚೆ ಬಂದಾಗ ಐ ನ್ಯೂ ನಥಿಂಗ್, ನನಗೇನು ಗೊತ್ತಿಲ್ಲ ಅನ್ನೋದು ಹೇಳ್ತೀನಿ. ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಾಯ್ತಲ್ವ. ಐ ನ್ಯೂ ಅಂದರೆ ಸಂವಿತ್, ನನಗೇನು ಗೊತ್ತಿಲ್ಲ ಅನ್ನೋದು ನಿದ್ದೆಯಲ್ಲಿ ಗೊತ್ತಿತ್ತು. ಅದು ಹೇಳಬೇಕಂದ್ರೆ ಜಾಗೃತ ಅವಸ್ಥೆಗೆ ಬರಬೇಕು. ಮೂರು ಅವಸ್ಥೆಯಲ್ಲಿಯೂ ನಾನಿದ್ದೇನೆ. ಯಾವತ್ತಿಗೂ ಯಾವುದೇ ಕಾರಣಕ್ಕೂ ನಾನು ಹೋಗೋಕ್ಕೆ ಸಾಧ್ಯವಿಲ್ಲ. ಅದು ಕೊರೋನಾ ಬರಲಿ, ವಯಸ್ಸಾಗಲಿ. ಆಯಿತಾ? ಸದಾ ಸರ್ವಕಾಲವಾಗೂ ಇರುತ್ತೆ ನಾನು. ಅದು ಯಾವುದೋ ಆತ್ಮಚೈತನ್ಯ ಅಲ್ಲ, ಆ ಆತ್ಮಚೈತನ್ಯವೇ ನಾನು. ಅಲ್ಲಿ 3ನೇ ಲೈನ್ ನೋಡಿ, ಸೈವಾಹಂ. ಸೈವಾಹಂ ಅನ್ನೋದು ಮಹಾವಾಕ್ಯ. ಸ ಏವಾ ಅಹಂ. ಸ ಏವಾ ಅಹಂ ಇಸ್ ಈಕ್ವಲ್ ಟು ಸಂವಿದುಜೃಂಭತೆ. ಸ ಏವಾಹಂ ಈಸ್ ಪ್ರಜ್ಞಾನಂ ಬ್ರಹ್ಮ. ಸ ಏವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢ.
ದೃಢ ಆಮೇಲೆ ತಗೋಣ. ಐ ಆಮ್ ನಾಟ್ ದಿ ಎಕ್ಸ್ಪೀರಿಯನ್ಸ್ಡ್ ಬಟ್ ಐ ಆಮ್ ದಿ ಎಕ್ಸ್ಪೀರಿಯನ್ಸರ್. ನಾನು ಪ್ರತಿಯೊಂದು ದೃಶ್ಯವನ್ನು ನೋಡುವ ದೃಕ್, ನಾನು ದೃಶ್ಯನಲ್ಲ. ಐ ಆಮ್ ನಾಟ್ ಎನ್ ಆಬ್ಜೆಕ್ಟ್ ಬಟ್ ಐ ಆಮ್ ಎ ಸಬ್ಜೆಕ್ಟ್. ಸುಮಾರು ಜನ ಹೇಳ್ತಾರೆ, ಇದು ನಾವು ಕೇಳಿದ್ದೀವಿ, ಸುಮಾರು ಪುಸ್ತಕದಲ್ಲಿ ಓದಿದ್ವಿ, ನೀವು ಅದನ್ನೇ ಹೇಳ್ತಿದ್ದೀರ. ಇದನ್ನೇ ಹೇಳಬೇಕು. ಇದು ಹೇಳದೆ ಅದ್ವೈತ ವೇದಾಂತ. ಇದನ್ನು ತಿಳ್ಕೊಳ್ಬೇಕಷ್ಟೆ. ಇದು ತಿಳ್ಕೊಳ್ಳೋದೇ ಅದ್ವೈತ ವೇದಾಂತ. ತಿಳಿಬೇಕು ಅಷ್ಟೇ. ಎಲ್ಲ ಮಹಾವಾಕ್ಯವು ತಿಳಿಯೋದಲ್ಲೇ ಹೇಳೋದು. ಇಲ್ಲಿ ವಿತ್ ಅನ್ನುವ ಧಾತು ಹಾಕಿರೋದಕ್ಕೇ ಇಟ್ ಈಸ್ ಟು ನೋ, ಇಟ್ ಈಸ್ ನಾಟ್ ಟು ಎಕ್ಸ್ಪೀರಿಯನ್ಸ್. ಸ್ಪಷ್ಟವಾಗಿ ಎಲ್ಲರ ಮನಸ್ಸಿನಲ್ಲೂ ಇರಬೇಕು. ಅಹಂ ಬ್ರಹ್ಮಾಸ್ಮಿ ಅಥವಾ ಪ್ರಜ್ಞಾನಂ ಬ್ರಹ್ಮ, ಈ ಥರ ಮಹಾವಾಕ್ಯಗಳು ಅನುಭವವಲ್ಲ, ಅದು ತಿಳಿಯುವಂಥದ್ದು. ಹೇಗೆ ತಿಳಿಯುವಂಥದ್ದು? ಜಾಗೃತ ಅವಸ್ಥೆಯಲ್ಲಿ ಈ ಥರ ಹೀಗೆ ನಾವು ಮಾಡ್ತಿದ್ದೀವಲ್ಲ, ಈ ಥರ ವಿಚಾರದಲ್ಲಿ ತಿಳಿಯುವಂಥದ್ದೇ ಹೊರತು ಕಣ್ಣು ಮುಚ್ಚಿ ಸಮಾಧಿಯಲ್ಲಿ ತಿಳಿಯುವಂಥದ್ದು ಅಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾಸಂ ವಿದುಜೃಂಭತೆ ಸ ಏವಾ ಅಹಂ ದೃಶ್ಯವಸ್ತ್ವಿತಿ. ಐ ಆಮ್ ನಾಟ್ ದಿ ಎಕ್ಸ್ಪೀರಿಯನ್ಸ್. ದೃಶ್ಯ ಅಂದರೆ ಐ ಆಮ್ ನಾಟ್ ದಿ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಯಾರ ಬಗ್ಗೆ ಇದೆಲ್ಲ ಹೇಳ್ತಾ ಇರೋದು? ಸ ಏವಾಹಂ. ದಟ್ ಸಂವಿತ್ ಉಜೃಂಭತೆ ಈಸ್ ನಥಿಂಗ್ ಬಟ್ ಮೀ ದಿ ಕಾನ್ಷಿಯಸ್ನೆಸ್. ಇದು ಒಂದ್ಸತಿ ನಮ್ಗೆ ಅರ್ಥ ಆಗ್ಬಿಡ್ತು ಅಂದರೆ ಮಿಕ್ಕಿದೆಲ್ಲ ಲಾಜಿಕಲ್ ಎಕ್ಸ್ಟೆನ್ಷನ್. ಸೆಕೆಂಡ್ ಲೈನ್, ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ. ಜಗತ್ ಸಾಕ್ಷಿಣಿ ಅಂದರೆ ಐ ಆಮ್ ದಿ ವಿಟ್ನೆಸ್. ಐ ಆಮ್ ದಿ ವಿಟ್ನೆಸ್ ವಿಚ್ ಇಸ್ ಹ್ಯಾಪನಿಂಗ್ ಎವ್ರಿಥಿಂಗ್ ಅರೌಂಡ್ ಮೀ. ಐ ಆಮ್ ಸೀಯಿಂಗ್. ಪ್ರತಿಯೊಂದು ಸನ್ನಿವೇಶಗಳು ಜೀವನದಲ್ಲಿ ಆಗ್ತಿದ್ದಾಗ ಐ ಆಮ್ ಜಸ್ಟ್ ವಿಟ್ನೆಸ್ಸಿಂಗ್. ಕೊರೋನಾ ಬಂತು, ಹೋಗುತ್ತೆ, ಅದನ್ನು ಸುಮ್ಮನೆ ನೋಡಬೇಕು, ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆಯ್ತಾ? ದೃಶ್ಯ ವಸ್ತು. ಪ್ಯಾನಿಕ್ ಆಗಲಿಲ್ವಾ? ಯು ಆರ್ ದ ದೃಕ್. ಹೇಳೋದು ಕಷ್ಟ, ಬಟ್ ಅದು ನಿಮಗೆ ಬಂದಾಗ ಗೊತ್ತಾಗುತ್ತೆ ಅನ್ನೋದು. ಇವಾಗ ಫೋನಲ್ಲಿ ನಾನು ಅವೈಲೇಬಲ್ ಇಲ್ವಲ್ಲ, ಅದಕ್ಕೆ ಇಮೇಲ್ ಮಾಡಿ ಅಂತ ಎಲ್ರಿಗೂ ಹೇಳಿದಾಗ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು 4 ದಿವಸದ ಕೆಳಗಡೆ. ನೀವು ಇವಾಗ ಫೋನಲ್ಲಿ ಅವೈಲೇಬಲ್ ಇಲ್ಲ, ತುಂಬ ಭಯ ಆಗ್ತಿದೆ, ಟೆಸ್ಟೆಲ್ಲ ಮಾಡಿಸಿದ್ವಿ, ಸ್ವಾಪ್ ಟೆಸ್ಟು ಸ್ಲ್ಯಾಬ್ ಟೆಸ್ಟ್ ಏನೋ ತೋರಿಸಿದ್ವಿ, ಇದೇನು ಬಂದ್ಬಿಡತ್ತಾ ಹಾಗೆ ಅಂತಂದರು. 2 ಸತಿ ಆಮೇಲೆ ಮತ್ತೆ ಕನ್ಸಲ್ಲಿ ಬಂದುಬಿಟ್ಟಿದೆ ನನಗೆ ಕೊರೋನಾ ಅಫೆಕ್ಟ್ ಆಗಿದೆ ಅಂತ, ಸ್ವಲ್ಪ ನೀವು ಪ್ರಶ್ನೆ ನೋಡಿ ಹೇಳ್ತೀರಾ ಅಂತ. ಸೊ ಈಗ ತೊಗೊಂಡ್ಮೇಲೂ ನಮಗೆ ಬಿಡಲಿಲ್ಲ. ನಾನು ಕೇಳಿದೆ ಯಾವಾಗ ಬಂತು ಹಾಗೆ ಅಂತ. ಅದು ಸುಮಾರು 4:30, 4:45 ಬೆಳಗಿನ ಜಾವ. ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿದ್ದರೆ ಖಂಡಿತ ಬರುತ್ತೆ ನಿಮಗೆ ಅಂದೆ. ನಾವು ಬಿಡ್ಕೊಳ್ಬಾರ್ದಲ್ಲ ನಮ್ಮದನ್ನು, ಖಂಡಿತ ಬರುತ್ತೆ ಹಾಗೆ ಅಂತ. ಅಯ್ಯೋ ಏನು ಹೀಗೆ ಹೇಳ್ತೀರಲ್ಲ ಅಂತ. ಮತ್ತು ಬರೋದಿಲ್ಲ, ಅದು ಭಯ. ಯಾರಿಗೋ ಬಂತು, ನಮಗೂ ಬರುತ್ತೆ ಅಂತ. ಸರಿ ಇರಲಿ, ಇವಾಗ ಕೊರೋನಾ ಬಗ್ಗೆನೇ ಮಾತಾಡಬೇಕಂದ್ರೆ ಎಲ್ರಿಗೂ ಆತಂಕ. ಸರಿ ಆಯಿತು. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾಸಂ ವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು. ಯಾ ಸಾ ಯಾ ಅಂದ್ರೇನು? ಯಾ ಈಸ್ ಈಕ್ವಲ್ ಟು ಸಂವಿತ್ ಚೈತನ್ಯ. ಯಾ ಬ್ರಹ್ಮಾದಿ, ಆದಿ ಬ್ರಹ್ಮಾದಿ, ಬ್ರಹ್ಮನಿಂದ ಶುರು ಮಾಡಿಕೊಂಡು ಕನಿಷ್ಠ ಇರುವೆವರೆಗೂ. ಪಿಪೀಲಿಕ ಅಂದರೆ ಇರುವೆ. ಅಲ್ಲಿ ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ. ಇರುವೆ, ಇರುವಿಕೆ ಇದೆ, ಸತ್. ಇರುವೆ, ಇರುವಿಕೆ ಇದೆ ಅಂತಷ್ಟೇ, ಸತ್. ಆದರೆ ಸಂಸ್ಕೃತದಲ್ಲಿ ದೊಡ್ಡ ಹೆಸರು ಪಿಪೀಲಿಕ. ಆ್ಯಂಟ್ಗೆ 4 ಪಿಪೀಲಿಕ. ಆ 4 ಅಕ್ಷರದಷ್ಟು ದೊಡ್ಡದು ಆನೆ ಇರುವೆ ಇಲ್ಲ. ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು. ಅಂತಹ ಪಿಪೀಲಿಕಾ ಇಸ್ ಅಂತಹ. ಫ್ರಮ್ ದಿ ಹೈಯೆಸ್ಟ್ ಕ್ರಿಯೇಚರ್ ಬ್ರಹ್ಮಾಜಿ ಇಂದ ಶುರು ಮಾಡಿ ಚತುರ್ಮುಖ ಬ್ರಹ್ಮ, ಬ್ರಹ್ಮಲೋಕದ ಬ್ರಹ್ಮದಿಂದ ಹಿಡ್ಕೊಂಡು ಇರುವೆವರೆಗೂ ಪ್ರೋತ ಜಗತ್ ಸಾಕ್ಷಿಣಿ. ಪ್ರೋತ ಅಂದರೆ ಇನ್ಹರೆಂಟ್, ವಿಚ್ ಇಸ್ ಪರ್ವೇಡೆಡ್, ಇನ್ ಆ್ಯಂಡ್ ಥ್ರೂ. ಪ್ರತಿಯೊಂದಲ್ಲಿಯೂ ಈ ಆತ್ಮ ಚೈತನ್ಯ, ಈ ಅರಿವು ಹರಡಿದೆ. ಪ್ರೋತ ಜಗತ್ ಸಾಕ್ಷಿಣಿ, ಎಲ್ಲ ಕಡೆ ಹರಡಿರುವಂತಹ ಆ ಚೈತನ್ಯವೇ ಸ ಏವಾ ಅಹಂ, ಸೈವಾಹಂ
ನಚ ದೃಶ್ಯವಸ್ತ್ವಿತಿ ದೃಢ. ಯಾರಿಗೆ ಈ ಜ್ಞಾನವಿದೆಯೋ, ಯಾ ಜ್ಞಾನ? ನಾನು ಪ್ರಜ್ಞೆಯನ್ನು ಹೊಂದಿರುವ ಆತ್ಮಚೈತನ್ಯ, ನನ್ನ ಅರಿವಿಗೆ ಪ್ರತಿಯೊಂದು ಬರ್ತಾ ಇದೆ. ನಾನು ದೃಶ್ಯವಲ್ಲ, ನಾನು ದೃಕ್ ಮಾತ್ರ. ಪ್ರತಿಯೊಂದು ಸನ್ನಿವೇಶವೂ ಜೀವನದಲ್ಲಿ ನಾನು ವಿಟ್ನೆಸ್, ದೃಕ್ಕಾಗಿ ನೋಡ್ತಾ ಇರ್ತೀನಿ, ಸಾಕ್ಷಿಯಾಗಿ ನೋಡ್ತಿರ್ತೀನಿ. ಅದೇ ತಾನೇ ಅಲ್ಲಿರೋದು. ಪ್ರೋತ ಜಗತ್ ಸಾಕ್ಷಿಣಿ. ಯಾವುದೇ ಕಾರಣಕ್ಕೂ ಐ ವಿಲ್ ನಾಟ್ ಗೆಟ್ ಡಿಸ್ಟರ್ಬ್. ಕಷ್ಟ ಬಂತ, ಹೌದು, ಐ ಹ್ಯಾವ್ ಟು ಜಸ್ಟ್ ಸಿ. ಅದು ಹೇಗೆ? ತುಂಬ ಕಷ್ಟನಲ್ಲ, ಏನು ಮಾಡೋಕ್ಕಾಗಲ್ಲ. ಬ್ರಹ್ಮಜ್ಞಾನ ಬಂದು ಮೋಕ್ಷ ಸಿಗಬೇಕು ನೀವು ಅಂದರೆ ಈ ಥರನೇ ಜೀವನ ನಡೆಸಬೇಕು. ಇಲ್ಲ ಅಂದರೆ ಕೊರೋನಾ ಬಂದು ಹೋಗುತ್ತೆ. ಇವತ್ತು ಬಿಡಲ್ಲ, ನಾ ಇವತ್ತು ನಾಳೆವರೆಗೂ ಇದು ಜಪ ಮಾಡದೆ ಬಿಡಲ್ಲ. ಅಟ್ಲೀಸ್ಟ್ ನಾನೊಬ್ಬ ಹೇಳೋದ್ರಿಂದ ಆದರೂ ಕೊರೋನಾ ಹೋಗ್ಬೇಕೆಲ್ಲರೂ. ಎಷ್ಟು ಕಾಲ್ಗಳು, ಅಪ್ಪಪ್ಪಪ್ಪ, ಸಾಕಾಗುತ್ತೆ. ದೃಶ್ಯ, ಯಾರಿಗೆ ಈ ಜ್ಞಾನವು? ನಾನು ದೃಕ್ ಮಾತ್ರ, ದೃಶ್ಯ ಅಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ ನೆಮ್ಮದಿಯಿಂದ ಜೀವನ ನಡೆಸ್ತೇನೆ. ಯಾರ ಹಂಗೂ ನನಗೆ ಬೇಡ. ಪ್ರತಿಯೊಬ್ಬರು ಇರ್ತಾರ ಮನೇಲಿ, ಇದ್ದರೆ ಸಂತೋಷ, ಇಲ್ವಾ ಬೆಟರ್. ಇದ್ದಷ್ಟು ತೊಂದರೆ, ಇಲ್ಲದೇ ಇದ್ರೆ ಆರಾಮ. ಆ ಆತ್ಮ ಚೈತನ್ಯಾಗಿ ಪ್ರತಿಯೊಂದು ವೀಕ್ಷಣೆ ಮಾಡ್ತಿರ್ತೀನಿ. ನನಗೆ ಯಾವುದೇ ಥರದ ಬಂಧನೆಯೂ ಇಲ್ಲ, ನಾನು ಮುಕ್ತನೂ ಅಲ್ಲ. ಯಾಕಂದರೆ ನಾನು ಮುಕ್ತ ಆಗಬೇಕು ಅಂದರೆ ಫಸ್ಟ್ ನೀವು ಬಂಧನ ಆಗಿರಬೇಕು. ಸದಾ ಮುಕ್ತ ನಾನು. ನನಗೆ ಮುಕ್ತಿಯೂ ಅವಶ್ಯಕತೆ ಇಲ್ಲ. ನನಗೆ ಮುಕ್ತಿ ಅವಶ್ಯಕತೆ ಇಲ್ಲ ಅಂದರೆ ನನಗೆ ಬಂಧನ ಆಗಿಲ್ಲ ಅಂತಲೇ ಅರ್ಥ. ಎಲ್ಲವೂ ಸಾಕ್ಷಿ ದೃಷ್ಟಿಯಿಂದ ನೋಡ್ತೀನಿ. ಯಾರಿಗೆ ಈ ಪ್ರಜ್ಞೆ ಇದೆ, ದೃಢ ಪ್ರಜ್ಞೆ ಯಸ್ಯಾಸ್ತಿ ಚೇತ್, ಯಸ್ಯಾಸ್ತಿ, ಯಾರಲ್ಲಿ ಈ ಪ್ರಜ್ಞೆ, ದೃಢ ಪ್ರಜ್ಞೆ. ದೃಢ ಅಂತ ಹಾಕಿರೋದು ಶಂಕರರು ತುಂಬ ವೆರಿ ಇಂಪಾರ್ಟೆಂಟ್ ವರ್ಡ್. ಯಾಕಂದರೆ ನಮಗೆಲ್ಲ ಪ್ರಜ್ಞೆ ಇದೆ. ಪ್ರಜ್ಞೆ ಅದಕ್ಕೆ ನಾಲೆಡ್ಜ್. ಈ ನಾಲೆಡ್ಜ್ ಇಸ್ ಇನ್ಫಾರ್ಮೇಟಿವ್. ಈ ಇನ್ಫಾರ್ಮೇಷನ್ ನಾಲೆಡ್ಜ್ ವಿಲ್ ನಾಟ್ ಹೆಲ್ಪ್ ಇನ್ ಟ್ರಾನ್ಸ್ಫಾರ್ಮೇಷನ್. ಎಲ್ಲ ಅಹಂ ಬ್ರಹ್ಮಾಸ್ಮಿ ಯಾರು ಗೊತ್ತಿಲ್ಲ. ಇಷ್ಟು ಜನ ನಾವೆಲ್ಲ ಇದ್ದೀವಿ, 25 ಜನಕ್ಕೂ ಅಹಂ ಬ್ರಹ್ಮಾಸ್ಮಿ ಗೊತ್ತು. ಬಟ್ ಆ ಥರ ನಡ್ಕೊಳ್ತಿದೀವ, ಯಾಕೆ? ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಕಣ್ಮುಚ್ಚಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವ ಜ್ಞಾನವಿದೆಯೋ ಅದು ಡೌಟ್ಲೆಸ್ ನಾಲೆಡ್ಜ್ ಆಗಬೇಕು. ಯಾವ ಜ್ಞಾನ ಇದೆಯಲ್ಲ ಅದು ನಿಶ್ಚಯವಾಗಿ ದೃಢ ಜ್ಞಾನ. ಹೌದು, ಅಹಂ ಬ್ರಹ್ಮಾಸ್ಮಿ ಏವ ಪ್ರಜ್ಞಾನಂ ಬ್ರಹ್ಮ ಏವ. ಈ ದೃಢ ಜ್ಞಾನ ಬರಬೇಕು ಅಂದರೆ ಸಂಶಯಗಳೆಲ್ಲ ಹೋಗಬೇಕು. ಸಂಶಯ ಹೋಗಬೇಕು ಅಂದರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಮತ್ತು ಅದು ನನ್ನ ಅನುಭವಕ್ಕೆ ಬರಬೇಕು. ಪ್ರಜ್ಞಾನಂ ಬ್ರಹ್ಮ ಅನ್ನುವುದು ನನ್ನ ಅನುಭವಕ್ಕೆ ಬರಬೇಕು. ಅನುಭವ ಅಂದರೆ ಸಮಾಧಿ ಅನುಭವ ಅಲ್ಲ. ಸುಮ್ಮನೆ ಇವಾಗ ಹೇಗೆ ಹೇಳ್ತಾ ಇದ್ದಾಗ, ಹೇಗೆ ಒಂದು ಉದಾಹರಣೆ ಕೊಟ್ಟನಲ್ಲ, ಒಂದು ರೂಮಲ್ಲಿ ಬೆಳಕಿಲ್ಲ ಅಂದರೆ ನಾನಿದ್ದೀನಿ ಅಂತ ಕೇಳಿದಾಗ ನೀವೆಲ್ಲಿದ್ದೀರ ಅಂದರೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತೀವಿ. ಅದು ಹೇಗೆ ಆ ಜ್ಞಾನ ಸ್ಫುಟ ಥರ ಉಜ್ಜೃಂಭತೆ, ನಾನಿದ್ದೀನಿ ಅನ್ನೋದು ಹೇಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೋ ಹಾಗೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ, ಪ್ರತಿಯೊಂದು ಇಂಟ್ರಾಕ್ಷನಲ್ಲಿಯೂ ಐ ಆಮ್ ದೇರ್ ಆ್ಯಂಡ್ ಐ ಆಮ್ ಇಂಡಿಪೆಂಡೆಂಟ್. ಐ ಡೋಂಟ್ ನೀಡ್ ಎನಿ ಪರ್ಸನ್ ಫಾರ್ ಮೈ ಎಕ್ಸಿಸ್ಟೆನ್ಸ್ ಅನ್ನೋದು ಬರಬೇಕು. ಅದು ಸಹಜವಾಗಿ ಬಂದ್ರೇ ಸಂವಿತ್ ಉಜ್ಜೃಂಭತೆ. ಇಲ್ಲ, ಪ್ರತಿಯೊಂದು ಸನ್ನಿವೇಶದಲ್ಲೂ ಮನಸ್ಸು ಜೊತೆಗೆ ಸೇರಿಕೊಂಡಾಗ ಟೈರ್ಡ್ನೆಸ್ ಬಂದೇ ಬರುತ್ತೆ, ಫ್ರಸ್ಟ್ರೇಷನ್ ಆಗೇ ಆಗುತ್ತೆ. ಆ ಸಂವಿತ್ ಅನ್ನುವ ಜ್ಞಾನ ಮನಸ್ಸಿಗೆ ಸೇರಬಾರ್ದು. ಇವಾಗ ನಮಗೆಲ್ಲ ಆಗಿರೋ ತೊಂದರೆನೇ ಹಾಗೆ. ಈ ಜ್ಞಾನವನ್ನು ಮನಸ್ಸಿಗೆ ಜೊತೆಗೆ ಸೇರಿಸಿದ್ದೀವಿ. ಜಡವಾದ ಮನಸ್ಸಿನ ಜೊತೆಗೆ ಸೇರಿದಾಗ ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಸ್ಟ್ರೆಸ್, ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಏನೇನೋ ಪರಿಹಾರಗಳನ್ನ ಹುಡುಕಕ್ಕೆ ಹೋಗ್ತೀವಿ. ಆ ಪರಿಹಾರ ಎಲ್ಲ ಆಗ್ತಿರೋದು ಯಾರಿಗೆ ಗೊತ್ತಾ? ದೇಹ ಮನಸ್ಸು ಇಂದ್ರಿಯಗೆ. ಬಟ್ ನಾನು ದೇಹ ಮನಸ್ಸು ಇಂದ್ರಿಯವನ್ನು ದಾಟಿರುವವನು. ಅವನಿಗೆಂತ ಪರಿಹಾರ ಮಾಡ್ತೀರಾ ನೀವು? ಏನು ಹೋಮ ಮಾಡ್ತೀರಾ? ಏನು ಹೀಲಿಂಗ್ ಮಾಡ್ತೀರಾ? ಏನು ಮಂತ್ರ ಜಪ ಮಾಡ್ತೀರಾ? ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಬೇರೆ ಯಾವುದೂ ಗೊತ್ತಿಲ್ಲ. ಜಪ ಮಾಡೋರಿಗೂ ಟಾರ್ಗೆಟು, ಹೋಮ ಮಾಡಿದವ್ರಿಗೂ ಟಾರ್ಗೆಟು, ಹೀಲಿಂಗ್ ಮಾಡಿದವ್ರಿಗೂ ಟಾರ್ಗೆಟ್, ಜ್ಯೋತಿಷ್ಯ ಅದು ಸೇರಿಸ್ಬೇಡ. ಸಂವಿತ್ ಉಜ್ಜೃಂಭತೆ ಅನ್ನೋನಿಗೆ ಏನು ಪರಿಹಾರ ಹೇಳಕ್ಕೆ ಸಾಧ್ಯ? ಸದಾ ಅವನು ವೀಕ್ಷಣೆ ಮಾಡ್ತಾ, ಅವನು ಅಂತ ಹೇಳ್ತಿದ್ದೀನಿ ಯಾಕಂದರೆ ನಾನು ಇದಾಗಿರೋದು, ನಿರಂತರವಾಗಿ ಹಿ ಈಸ್ ಜಸ್ಟ್ ದ ಸಾಕ್ಷಿ. ಸ ಏವ ಅಹಂ. ಯೋಚನೆ ಮಾಡಿ.
ಪ್ರತಿಯೊಂದು ನನ್ನ ವಿಶ್ಲೇಷಣೆ, ನನ್ನ ಅನುಭವಕ್ಕೆ ಬರ್ತಾ ಇದೆ. ನಾನು ಕಷ್ಟದಲ್ಲಿದ್ದಾಗ ಆ ವೃತ್ತಿ ನನ್ನ ಅನುಭವಕ್ಕೆ ಬಂತು. ಕಷ್ಟದಿಂದ ಏನೋ ಒಂದು ಪರಿಹಾರ ಮಾಡಿದೆ ಅಂತ ಆಭಾಸದಲ್ಲಿದ್ದರೂ ಆ ಸುಖವಾಗಿದ್ದೀನಿ, ಅದು ನನ್ನ ಅನುಭವಕ್ಕೆ ಬರ್ತಿದೆ. ಕಷ್ಟದಲ್ಲಿದ್ದಾಗ ದುಃಖಿಸ್ತಾ ಇದ್ದೀನಿ, ಮೈಂಡ್ ಇಸ್ ಸಾರಫುಲ್. ಸುಖದಲ್ಲಿದ್ದಾಗ ಅನುಭವಿಸ್ತಾ ಇದ್ದೀನಿ, ಮೈಂಡ್ ಇಸ್ ಹ್ಯಾಪಿ. ಈ ಎರಡರಲ್ಲೂ ಸಂತೋಷವಾಗಿರೋದು ಯಾವುದು? ಮನಸ್ಸು. ಆದರೆ ನಾನು ಸುಖವಾಗಿತ್ತು ಮನಸ್ಸು, ದುಃಖವಾಗಿತ್ತು ಮುಂಚೆ, ಸುಖ ಬರೋಕ್ಕಿಂತ ಮುಂಚೆ. ಆದರೆ ನನಗೆ ಸುಖವೂ ಅವಶ್ಯಕತೆ ಇಲ್ಲ, ದುಃಖವೂ ಅವಶ್ಯಕತೆ ಇಲ್ಲ. ಸುಮ್ಮನೆ ಸಾಕ್ಷಿ ರೂಪದಲ್ಲಿ ಸದಾ ಸರ್ವದ ನಿದ್ದೆಯಲ್ಲಿ ಹೇಗೆ ಆನಂದದಲ್ಲಿದ್ದೀನೋ ಹಾಗಿದೆ. ಅದು ಜಾಗೃತ ಅವಸ್ಥೆಯಲ್ಲಿರಬೇಕು. ಅದು ನಮಗೂ ಗೊತ್ತಿದೆ, ನೀವು ಬೇರೆ ಹೇಳಿ ಅನ್ನೋದಲ್ಲ, ಅದನ್ನೇ ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ಆಯಿತಾ? ವ್ಯಾಕ್ಸಿನೇಷನ್ ತಗೊಳ್ಳದೇ ಇರಬೇಕು. ಅದು ನಿಜವಾದ ಬ್ರಹ್ಮಜ್ಞಾನ ಯಾವುದು ಅಂದರೆ ವ್ಯಾಕ್ಸಿನೇಷನ್ ತಗೊಳ್ಳದೆ, ಕೋವ್ಯಾಕ್ಸಿನೋ ತಗೊಳ್ಳದೇ ಇರಬೇಕು. ಇಲ್ಲಿ ಜಾಸ್ತಿ ಆಯ್ತು, ಆಮೇಲೆ ಒಂಥರ ಆಗುತ್ತೆ. ಯಸ್ಯಾಸ್ತಿ ಚೇತ್, ಯಾರಿಗೆ ದೃಢ ಜ್ಞಾನವಿದೆಯೋ ಅವ್ರು ಯಾರು? ಸಹ ಚಂಡಾಲಃ ಅಸ್ತು ಸಜ ದ್ವಿಜಃ ಅಸ್ತು ಗುರು ಮಮ ಗುರು ಇತಿ ಏಷ. ಅವನು ಚಂಡಾಳನಾಗಿರಲಿ ಇಲ್ಲ ದ್ವಿಜನಾಗಿರಲಿ, ಆ ಗುರು ಅನ್ನೋದು ಯಾವುದೇ ವರ್ಣಾಶ್ರಮದಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲದೇ ಇದ್ರೂ ಪರವಾಗಿಲ್ಲ. ಅವನು ಬ್ರಾಹ್ಮಣ ಗುರು ಹತ್ರನೇ ನಾವು ಹೋಗೋದು, ಕ್ಷತ್ರಿಯ ವೈಶ್ಯ ಶೂದ್ರ ಗುರು ಹತ್ರ ಹೋಗಲ್ಲ, ಇಲ್ಲ ಚಂಡಾಳನ ಹತ್ರ ಹೋಗಲ್ಲ ಅಂತಲೂ ಇಲ್ಲ. ಈ ದೃಢ ಜ್ಞಾನ ಯಾರಲ್ಲಿದೆಯೋ ಅವರನ್ನು ನಾನು ನನ್ನ ಗುರು ಅಂತ ಭಾವನೆ ಮಾಡ್ತೀನಿ. ಮಮ ಗುರು ಮನೀಷಾ ಮಮ. ಇದು ಸ್ಟ್ರಾಂಗ್ ಕನ್ವಿಕ್ಷನ್. ಇತಿ ದಿಸ್ ಫ್ಯಾಕ್ಟ್ ಅಂತ ಹೇಳ್ತೇವೆ. ಇತಿ ದೃಢಜ್ಞಾನ ಯಾರಲ್ಲಿದೆಯೋ ಅವರೆಲ್ಲ ನನಗೆ ಗುರುಗಳೇ. ಹಾಗೆ ಇನ್ನೊಂದ್ಸತಿ ಓದುವ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟಥರ ಯಾ ಸಂವಿದುಜೃಂಭತೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟಥರ ಯಾ ಸಂವಿದುಜೃಂಭತೆ. ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಜಗತ್ಸಾಕ್ಷಿಣೀ. ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಜಗತ್ಸಾಕ್ಷಿಣೀ. ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢಾ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್. ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢಾ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್. ಚಾಂಡಾಳೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ ಸಂವಿತ್ ಪ್ರೋತ. ಪ್ರೋತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ ಆತ್ಮ ಚೈತನ್ಯವೇ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ. ಪ್ರೋತ ಒಪ್ಕೊಂಡ್ಬಿಡ್ಬೋದು, ಎಲ್ಲ ಕಡೆ ಹರಡಿದೆ ಅಂತ. ಎಲ್ಲ ಕಡೆ ಹರಡಿ ಏನು ಮಾಡ್ತಿದೆ? ಆ್ಯಸ್ ಎ ವಿಟ್ನೆಸ್ ಕಾನ್ಷಿಯಸ್ನೆಸ್ ಜಗತ್ ಸಾಕ್ಷಿಣಿ ಆಗಿ ವಿಟ್ನೆಸ್ ಮಾಡ್ತಿದೆ. ಕೃಷ್ಣನ ಮಾತು ಜ್ಞಾಪಕ ಬರಬೇಕು, ಭಗವದ್ಗೀತಾ. ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಆಮೇಲೆ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ. ನೋಡಿ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಲ್ಲಿ ಪ್ರೋತ ಹೇಗೆ ಮಣಿಗಳು ದಾರದಲ್ಲಿ ಎಲ್ಲ ಸ್ಟ್ರಂಗ್ ಆಗಿದೆಯೋ ಹಾಗೆ ಜಾಗೃತ್ ಸ್ವಪ್ನ ಸುಷುಪ್ತಿ ಅನುಭವವು ಈ ಆತ್ಮ ಚೈತನ್ಯ ಅನ್ನುವ ದಾರದಲ್ಲಿ ಸೇರ್ಕೊಂಡಿದೆ ಅಂತ. ಈ ಆತ್ಮ ಚೈತನ್ಯದ ಕಾನ್ಷಿಯಸ್ನೆಸ್, ಈ ಅರಿವಿಲ್ಲ ಅಂದರೆ ಜಾಗೃತ ಅವಸ್ಥೆಯು ಜ್ಞಾನ ಸಿಗ್ತಿರಲಿಲ್ಲ, ಡ್ರೀಮ್ ಇದು ಸಿಗ್ತಿರಲಿಲ್ಲ, ಸುಷುಪ್ತಿನೂ ಸಿಗ್ತಿರಲಿಲ್ಲ. ಹೇಗೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ಹೋದಾಗ ಸ್ಕ್ರೀನ್ ಈಸ್ ಕಾನ್ಷಿಯಸ್ನೆಸ್ ಅಂತ ತಿಳ್ಕೊಳ್ಳಿ. ಸ್ಕ್ರೀನ್ ಈಸ್ ಕಾನ್ಷಿಯಸ್ನೆಸ್. ಆ ಸ್ಕ್ರೀನಲ್ಲಿ ಎಷ್ಟೋ ಥರದ ಚಿತ್ರಗಳೆಲ್ಲ ಬರ್ತಾ ಇದೆ. ಚಿತ್ರ ಶುರುವಾಗೋಕ್ಕಿಂತ ಮುಂಚೆವೂ ಕಾನ್ಷಿಯಸ್ನೆಸ್ ಇತ್ತು, ಅಂದರೆ ಅರಿವಿತ್ತು. ನಡೀತಾ ಇರಬೇಕಂದ್ರೂ ಸ್ಕ್ರೀನ್ ಇತ್ತು. 2 hours ಮೂವಿ ಆದಮೇಲೂ ಸ್ಕ್ರೀನ್ ಕಂಟಿನ್ಯೂಸ್ ಟು ಬಿ ದೇರ್. ಹಾಗೆ ಆ ಪ್ರೋತ ಜಗತ್ ಸಾಕ್ಷಿಣಿ. ಅಲ್ಲಿಗೆ ಯಾವ ಪಿಕ್ಚರ್ ಬಂದ್ರೂ 3 ದಿವಸಕ್ಕೆ ಬಂತು, ಆಮೇಲೆ ನಾವು ಏನು ಗೌರ್ಮೆಂಟ್ ಈ ಥರ ಮಾಡಿಬಿಟ್ರು ಅಂತ ಎಲ್ಲ ಹೇಳೋದಲ್ಲ. 3 ದಿವಸಕ್ಕೆ ಬಂತು, ಟಿಕೆಟ್ ಸಿಗಲಿಲ್ಲ, ಇವ್ರದ್ದು ಮಾತ್ರ ಬಿಟ್ರಿ,
ಯಾವುದು ಹೌದು ನೀವೆಲ್ಲ ನೋಡೋಲ್ಲ ಪಿಕ್ಚರು. ದರ್ಶನ್ದು ಮಾತ್ರ ಬಿಟ್ರಿ, ಪುನೀತ್ ರಾಜ್ಕುಮಾರ್ದು ಬಿಡಲಿಲ್ಲ. 3 ಡೇಸ್ಗಿಂತ ಮುಂಚೆ ನಿಲ್ಲಿಸ್ಬಿಟ್ರಿ, ನಮಗೆ ಲಾಸ್ ಆಗಲ್ವಾ? ಅದು ಇರಲಿ ಬಿಡಲಿ, ಸ್ಕ್ರೀನ್ ಏನು ಮಾಡ್ತು? ಇವರೆಲ್ಲ ಹೊರಗಡೆ ಗಲಾಟೆ ಮಾಡ್ಕೊಳ್ತಿದ್ರು. ಸ್ಕ್ರೀನ್ ನಾನು ಸದಾ ಎಲ್ಲ ವಿಟ್ನೆಸ್ ಕಾನ್ಷಿಯಸ್ನಾಗಿ ನೋಡ್ತಾ ಇದ್ದೀನಿ, ನೀವೆಲ್ಲ ಗಲಾಟೆ ಮಾಡೋದನ್ನು. ನನಗೆ ಯಾವುದು ಸಂಬಂಧ ಇಲ್ಲ. ಸ ಏವಾ ಅಹಂ ಪ್ರೋತ ಜಗತ್ ಸಾಕ್ಷಿ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಗು ಹೋಗು, ಅದು ಧಾರ್ಮಿಕವಾಗಿರ್ಬೋದು, ಲೌಕಿಕವಾಗಿರಬಹುದು, ಪಾರಮಾರ್ಥಿಕವಾಗಿರ್ಬೋದು, ಎಲ್ಲವೂ ಜಸ್ಟ್ ತಾದಾತ್ಮ್ಯದಿಂದ ನೋಡಬೇಕು, ಅಂಟ್ಕೊಳ್ಳದೆ ನೋಡಬೇಕು. ಅಂಟ್ಕೊಂಡವಾ ಮುಗೀತು. ಎಲ್ಲಿ ನಾವು ಅಂಟ್ಕೊಳ್ತೀವಿ ಅಲ್ಲಿ ಕರ್ಮ, ಎಲ್ಲಿ ಅಂಟಲ್ಲ ಅಲ್ಲಿ ಮೋಕ್ಷ. ಮನಸ್ಸಿಗೆ ಅಂಟ್ಕೊಂಡ್ರಿ ಬಂಧನ ಖಂಡಿತ. ಯಾಕಂದರೆ ಮನಸ್ಸಿಗೆ ಅಂಟ್ಕೊಂಡಿದ್ದ ತಕ್ಷಣ ಕರ್ಮ ಶುರು ಆಗುತ್ತೆ. ನಾನು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅಂತ ಶುರು ಆಗುತ್ತೆ. ಮನಸ್ಸಿಗೆ ಅಂಟ್ಕೊಳ್ಳಿಲ್ಲ, ಕರ್ಮವೇ ಇಲ್ಲ, ಸದಾ ಮುಕ್ತನೇ. ಅಷ್ಟೆ, ವಿಟ್ನೆಸ್ ಮಾಡಿ ಆರಾಮಾಗಿರ್ಬೇಕು. ಮುಂದೆ ಎರಡನೇದು, ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಸರ್ವಂ ಚೈತದವಿದ್ಯಯಾ ತ್ರಿಗುಣಯಾ ಅಶೇಷಂ ಮಯಾ ಕಲ್ಪಿತಂ. ಸರ್ವಂ ಚೈತದವಿದ್ಯಯಾ ತ್ರಿಗುಣಯಾ ಅಶೇಷಂ ಮಯಾ ಕಲ್ಪಿತಂ. ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೇ ನಿತ್ಯೇ ಪರೇ ನಿರ್ಮಲೇ. ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೇ ನಿತ್ಯೇ ಪರೇ ನಿರ್ಮಲೇ. ಚಾಂಡಾಳೋಸ್ತು ಸತು ದ್ವಿಜೋಸ್ತು ಗುರುಃ ಇತ್ಯೇಷಾ ಮನೀಷಾ ಮಮ. ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುಃ ಇತ್ಯೇಷಾ ಮನೀಷಾ ಮಮ. ಈ ಮಹಾವಾಕ್ಯ ವಿಶ್ಲೇಷಣೆ ಮಾಡಿದಾಗ ಯೂಶಲಿ ಶಾಸ್ತ್ರದಲ್ಲಿ ಏನು ಮಾಡ್ತಾರೆ, ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಲಕ್ಷಣ ವಾಕ್ಯ ಅಂತ ತಗೊಳ್ತಾರೆ. ಲಕ್ಷಣ ವಾಕ್ಯ ಅಂದರೆ ಡಿಸ್ಕ್ರಿಪ್ಟಿವ್ ನಾಲೆಡ್ಜ್ ಅಂತ, ಡಿಸ್ಕ್ರಿಪ್ಟಿವ್ ಸ್ಟೇಟ್ಮೆಂಟ್. ಯಾಕಂದರೆ ಅದು ಪ್ರಜ್ಞಾನಂ ಬ್ರಹ್ಮ, ಅದು ಪ್ರಜ್ಞೆ ಅಂತ ಹೇಳ್ತು. ಯಾವುದು ಪ್ರಜ್ಞೆ? ಸಂವಿತ್ ಅನ್ನೋದು ಪ್ರಜ್ಞೆ, ಅದು ನಾನೇ ಆಗಿದ್ದೀನಿ. ಸ ಏವಾಹಂ. ಈ ಮುಂದಿನ ಶ್ಲೋಕ ಅಹಂ ಬ್ರಹ್ಮಾಸ್ಮಿ ಎನ್ನುವ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವ ಮಹಾವಾಕ್ಯವನ್ನು ಹೇಳುತ್ತೆ. ಇದಕ್ಕೆ ಅನುಭವ ವಾಕ್ಯ ಅಂತ ಹೆಸರು. ಒಂದು ಲಕ್ಷಣ ವಾಕ್ಯ, ಇದು ಅನುಭವ ವಾಕ್ಯ. ಅನುಭವ ವಾಕ್ಯ ಅಂದರೆ ಮತ್ತೆ ಇದೇ ದೃಢಜ್ಞಾನವೇ, ಇದೇನು ಸ್ಪೆಷಲ್ ಅನುಭವ ಅಲ್ಲ. ಅದನ್ನು ತಿಳಿಸ್ಕೊಳ್ಳಿ. ಯೂಶಲಿ ಈ ಪ್ರಜ್ಞಾನಂ ಬ್ರಹ್ಮ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್, ಇದು ನಾನು ವಿವೇಕ ಚೂಡಾಮಣಿ ಕ್ಲಾಸಲ್ಲೂ ಹೇಳಿದ್ದೀನಿ, ಮತ್ತೆ ಜ್ಞಾಪಕಪಡ್ತೀನಿ. ಇವಾಗ ಇಲ್ಲಿ ಲೈಟ್ ಇದೆ, ಟ್ಯೂಬ್ ಲೈಟ್ ಹಾಕಿದ್ದೀವಿ. ಎಲ್ಲ ಕಡೆ ಈ ಲೈಟ್ ಸ್ಪ್ರೆಡ್ ಆಗಿದೆ, ಹರಡಿದೆ ಅಲ್ವಾ? ಇಲ್ಲಿ ಕೈ ಇದ್ದಾಗ ಟ್ಯೂಬ್ ಲೈಟ್ ಇದರ ಮೇಲೆ ಬಿತ್ತೋ ಇಲ್ವಾ ಅಲ್ವಾ? ಇಲ್ಲಿ ಬಿದ್ದಿದೆ ತಾನೆ. ಇಲ್ಲಿ ಪಕ್ಕದಲ್ಲಿ ಕೈ ಇಟ್ಟಾಗ ಇಲ್ಲೂ ಹೋಯ್ತು, ಇಲ್ಲೇನಾಯ್ತು ಅವಾಗ? ಇಲ್ಲೂ ಇದೆ. ಎಲ್ಲೇ ಅಂದರೆ ಆತ್ಮ ಚೈತನ್ಯವು ಸರ್ವದಾ ಸರ್ವಕಾಲದಲ್ಲಿಯೂ ಹರಡಿದೆ. ಸಂವಿತ್, ಅದು ಉಜೃಂಭತೆ ಆಗಬೇಕಾದಾಗ ವಿ ನೀಡ್ ಎ ಮೀಡಿಯಂ. ಅದನ್ನು ಯಾವಾಗಲೂ ಮರಿಬಾರ್ದು. ಅದು ಉಜೃಂಭತೆ, ಅದು ಸ್ಪಷ್ಟವಾಗಿ ಎದುರಿಗೆ ಕಾಣಬೇಕು ಅಂದರೆ ಅದಕ್ಕೊಂದು ಉಪಾಧಿ ಬೇಕು. ಹೇಗೆ ಈ ಲೈಟ್ ಆಸ್ ಕಾನ್ಷಿಯಸ್ನೆಸ್ ಕ್ಯಾನ್ ಬಿ ಸೀನ್ ಆನ್ ದ ಹ್ಯಾಂಡ್, ಬಿಕಾಸ್ ಹ್ಯಾಂಡ್ ಇಸ್ ಎ ಮೀಡಿಯಂ. ಇವಾಗ ಪಕ್ಕದಲ್ಲಿ ಇಲ್ಲಿ ಇಲ್ಲ, ಅದು ಕಾಣಿಸ್ತಾ ಇಲ್ಲ, ಇವಾಗ ನಾನು ಇಲ್ಲಿ ತಂದಾಗ ಬಂತಲ್ವ. ಹಾಗೆ ಆ ಅರಿವು ನಾನೇ ಆಗಿದ್ದೀನಿ ಅಂದರೆ ಎಲ್ಲ ಕಡೆ ಇದ್ದೀನಿ. ಇವಾಗ ಈ ಉಪಾಧಿಯಲ್ಲಿಯೂ ಆ ಆತ್ಮಚೈತನ್ಯ ಅರಿವಿನ ವಸ್ತು ಇದೆ, ನಿಮ್ಮಲ್ಲೂ ಇದೆ, ಬಟ್ ನಮಗೂ ನಿಮಗೂ ಅಂತರ ಇದೆ. ಅಲ್ಲಿಯೂ ಆತ್ಮ ಚೈತನ್ಯ ಇದೆ, ಬಟ್ ಅದು ಉಜೃಂಭತೆ ಆಗ್ತಾ ಇಲ್ಲ, ಬಟ್ ಅದು ಸದ್ರೂಪದಲ್ಲಿ ಮಾತ್ರ ಇದೆ. ಯಾವಾಗ ಅದು ಸದ್ರೂಪದಲ್ಲಿ ಅದು ಚಿದ್ರೂಪದಲ್ಲಿ ಆಗಬೇಕು ಅಂದರೆ ಅದು ನಮಗೆ ಬರಬೇಕು. ಚಿದ್ರೂಪ ಬಂದಿದ ತಕ್ಷಣ ಅದಕ್ಕೆ ಅಂತಃಕರಣ ಬೇಕು.
ನೆನ್ನೆ ಹೇಳೋದ ಪ್ರಕಾರ ಸದಾ ಸರ್ವಗತೋಪ್ಯಾತ್ಮ, ಪ್ರತಿ ಕಾಲದಲ್ಲಿಯೂ ಪ್ರತಿ ಅವಸ್ಥೆಯಲ್ಲಿಯೂ ಸದ್ರೂಪವಾಗಿ ಆತ್ಮ ಚೈತನ್ಯ ಇದ್ದೇ ಇದೆ. ಅದು ನನ್ನ ಗೋಚರಕ್ಕೆ ಬರಬೇಕು, ಉಜ್ಜೃಂಭತೆ ಆಗಬೇಕು ಅಂದರೆ ಅದಕ್ಕೊಂದು ಮೀಡಿಯಂ ಬೇಕೇ ಬೇಕು. ಆ ಮೀಡಿಯಮನ್ನು ಹೇಳುವ 2ನೇ ಶ್ಲೋಕ ಅಹಂ ಬ್ರಹ್ಮಾಸ್ಮಿ. ಯಾಕಂದರೆ ಹಿಂದಿನ ಶ್ಲೋಕದಲ್ಲಿ ಅದ್ವೈತವನ್ನು ನಾವಿನ್ನ ಸ್ಥಾಪನೆ ಮಾಡಿಲ್ಲ. ನಾನು ಬೇರೆ ಜಗತ್ತು ಬೇರೆ ಅಂತ ಮಾತ್ರ ಮಾಡಿದ್ವಿ. ದೃಶ್ಯ ವಿಸ್ತ್ವಿತಿ ಮಹಾ, ದೃಶ್ಯ ಇಸ್ ಪ್ರಪಂಚ, ಅದು ಮ್ಯಾಟರ್, ಜಡವಸ್ತು. ಆದರೆ ನಾನು ಸಾಕ್ಷಿ ಆತ್ಮ ಚೈತನ್ಯ. ಇನ್ನು ಅದ್ವೈತ ಆಗಿಲ್ಲ. ಯಾಕಂದರೆ ನನಗೆ ಜಗತ್ತು ಕಾಣಿಸ್ತಾ ಇದೆ, ವಿಚ್ ಇಸ್ ಜಡ. ನಾನು ಚೈತನ್ಯ, ದೃಕ್, ನಾನು ಗೋಚರ, ನನಗೂ ಕಾಣಿಸ್ತಿದೆ. ಅಂದರೆ ಎಲ್ಲಿ 2 ಬಂತಲ್ವ, ಇನ್ನು ಅದು ಅದ್ವೈತವಲ್ಲ. ಯಾವುದನ್ನೆಲ್ಲ ನಾನು ಅನುಭವಿಸ್ತೀನಿ ಅದೆಲ್ಲ ಮಿಥ್ಯಾ ಪ್ರಪಂಚ, ಅದೆಲ್ಲ ತಾತ್ಕಾಲಿಕ. ಯಾವುದೆಲ್ಲ ಅನುಭವಕ್ಕೆ ಬರಲ್ಲ ಅದು ನಾನೇ ಆಗಿದ್ದೀನಿ, ಅದು ಸತ್ಯ. ಸೊ ಇದು ಅದ್ವೈತವನ್ನು ಹೇಳುತ್ತೆ. ಇಲ್ಲಿ ನೋಡಿ, ಬ್ರಹ್ಮೈವಾಹಮಿದಂ ಅಹಂ ಬ್ರಹ್ಮಾಸ್ಮಿ. ಅಲ್ಲಿ ಮಹಾವಾಕ್ಯ ಬಂತಲ್ಲ, ಬ್ರಹ್ಮೈವಾಹಮಿದಂ ಈಸ್ ಈಕ್ವಲ್ ಟು ಅಹಂ ಬ್ರಹ್ಮಾಸ್ಮಿ. ಐ ಆಮ್ ದಟ್ ಬ್ರಹ್ಮನ್, ದಟ್ ಕಾನ್ಷಿಯಸ್ನೆಸ್. ನಾನೇ ಬ್ರಹ್ಮ. ಸುಮಾರು ಜನ ತಪ್ಪು ತಿಳಿತಾರೆ. ನಾನೇ ಬ್ರಹ್ಮ ಅಂದರೆ ಇವಾಗ ನನಗೆ ಸೃಷ್ಟಿ ಮಾಡೋಕ್ಕಾಗತ್ತಾ, ಸ್ಥಿತಿ ಮಾಡೋಕ್ಕಾಗತ್ತಾ, ಲಯ ಮಾಡೋಕ್ಕಾಗತ್ತಾ? ಸಾಧಾರಣವಾಗಿ ಒಂದು ಕೊರೋನಾನೇ ನೋಡ್ಕೊಳಕ್ಕಾಗ್ತಾ ಇಲ್ಲ ನನಗೆ, ಹೇಗೆ ಇದೆಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ? ಯಾವ ಬ್ರಹ್ಮದಲ್ಲಿ, ಇಲ್ಲಿ ಬ್ರಹ್ಮ ಅನ್ನೋದು ಅಸ್ತಿತ್ವಕ್ಕೆ ಹೇಳಿರೋದು, ನಾಟ್ ಚತುರ್ಮುಖ ಬ್ರಹ್ಮ ಅಥವಾ ಸೃಷ್ಟಿಕರ್ತನಗಲ್ಲ. ಯಾವುದು ಇದೆಯೋ ಅದು ನಾನು. ಯಾವುದು ಬ್ರಹ್ಮನೋ ಚತುರ್ಮುಖ ಬ್ರಹ್ಮನೋ ನಾನು ಇದ್ದೀನಿ ಅಂತ ಅರಿವಿನಿಂದ ಹೇಳ್ತಾನೋ, ಜೀವವು ನಾನು ಇದ್ದೀನಿ ಅಂತ ಅರಿವಿಂದ ಹೇಳ್ತದೋ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮನ ಶಕ್ತಿಗೆ, ಜೀವನ ಶಕ್ತಿಗೆ ಬ್ರಹ್ಮ ಅಂತ ಹೆಸರಲ್ಲ. ಜೀವ ಮತ್ತು ಚತುರ್ಮುಖ ಬ್ರಹ್ಮನಿಗೆ ಯಾವುದು ಇದೆ ಅಂತ ಗೋಚರವಾಗುತ್ತೋ ಅದು ಬ್ರಹ್ಮ. ಸದ್ವಸ್ತು ಇಸ್ ಬ್ರಹ್ಮ, ನಾಟ್ ಕ್ರಿಯಾವಸ್ತು ಇಸ್ ಬ್ರಹ್ಮ. ಕ್ರಿಯಾ ಅಂದರೆ ಶಕ್ತಿ. ಈಶ್ವರನಿಗಿರೋ ಶಕ್ತಿ ಅಪಾರವಾದಂಥದ್ದು, ಜೀವನಿಗಿರೋ ಶಕ್ತಿ ಅಲ್ಪವಾದಂಥದ್ದು. ಶಕ್ತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಕೇವಲ ಇರುವಿಕೆ, ಸತ್. ಬ್ರಹ್ಮೈವಾಹಮಿದಂ, ಐ ಆಮ್ ದಟ್ ಬ್ರಹ್ಮನ್. ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಸಕಲ ಜಗತ್ತು ನನಗೆ ಏನೆಲ್ಲ ಕಾಣಿಸಿದೆ ಅದು ಇಟ್ ಈಸ್ ಮೈ ಓನ್ ಎಕ್ಸ್ಟೆನ್ಷನ್. ಸಕಲಂ ಜಗತ್ ಚಿನ್ಮಾತ್ರ ವಿಸ್ತಾರಿತಂ. ಚಿನ್ಮಾತ್ರ ಅಂದರೆ ಚಿತ್. ಬ್ರಹ್ಮೈವಾಹಂ ಅಂದರೆ ಸತ್. ಚಿನ್ಮಾತ್ರ ಅಂದರೆ ಚಿತ್. ವಿಸ್ತಾರಿತಂ ಅಂದರೆ ಚಿನ್ಮಾತ್ರ ಏವ ವಿಸ್ತಾರಿತಂ ಅಂತಿದೆ ಅಲ್ವಾ. ಚಿನ್ಮಾತ್ರ ವಿಸ್ತಾರಿತಂ. ಮಾತ್ರ ಮೀನ್ಸ್ ಓನ್ಲಿ. ಅಂದರೆ ದ ಎಂಟೈರ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಮೀ ಅಲೋನ್. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್ ಫ್ರಮ್ ಲಾಸ್ಟ್ ಶ್ಲೋಕ ಟು ದಿಸ್? ಹಿಂದಿನ ಶ್ಲೋಕದಲ್ಲಿ ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ, ಎಲ್ಲದರಲ್ಲಿಯೂ ನಾನಿದ್ದೀನಿ. ಸೈವಾಹಂ ನಚ ದೃಶ್ಯವಸ್ತ್ವಿತಿ ದೃಢ. ದೃಶ್ಯವಸ್ತು ನಾನಲ್ಲ, ದೃಕ್ ಮಾತ್ರ ನಾನು. ಅಂದರೆ ಏನಾಯಿತು, ದೃಶ್ಯವನ್ನೆಲ್ಲ ಮಿಥ್ಯಾ ಪ್ರಪಂಚವನ್ನಾಗಿ ಮಾಡಾಯಿತು. ಆದರೆ ಇಲ್ಲಿ ಆ ಪ್ರಪಂಚವೇ ನಾನು ಅಂತ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಐ ಆಮ್ ಎಕ್ಸ್ಟೆಂಡಿಂಗ್ ಮೈ ಓನ್ ಕಾನ್ಷಿಯಸ್ನೆಸ್ ಟು ದ ಹೋಲ್ ಯೂನಿವರ್ಸ್. ಇನ್ ರಿಯಾಲಿಟಿ ಪ್ರಪಂಚವೂ ಬ್ರಹ್ಮವೇ. ಅಂದರೆ ಪ್ರಪಂಚವೂ ಬ್ರಹ್ಮವೇ. ಆಯಿತಾ? ಚಿನ್ಮಾತ್ರ ವಿಸ್ತಾರಿತಂ. ಓನ್ಲಿ ಅಂದರೆ ಪ್ಯೂರ್. ನನ್ನ ಬಿಟ್ಟರೆ ಇನ್ನೊಂದಿಲ್ಲ ಅಂತ ಹೇಳ್ತಾರಲ್ಲ, ಅದು ಅಹಂಕಾರದಲ್ಲೂ ಹೇಳೋ ಮಾತಿದೆ. ದುರಹಂಕಾರ ಬಂದರೆ ಎಲ್ರಿಗೂ ಹಾಗೆ, ನನ್ನ ಬಿಟ್ಟರೆ ಇಲ್ಲ ಕಂಡ್ರಿ, ನಾನೇ ಇಲ್ಲ ಅಲ್ವಾ? ಆ ಥರ ಅಲ್ಲ, ಇದು ಪೂರ್ಣ ಜ್ಞಾನದಲ್ಲಿ ಬರುವಂತಹ ಆನಂದ ಸ್ಥಿತಿ. ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತದವಿದ್ಯಯ. ಆದರೆ ಯಾಕೆ ಜ್ಞಾನ ನನಗೆ ಬರ್ತಾ ಇಲ್ಲ? ಬಿಕಾಸ್ ಅವಿದ್ಯಯ, ಬಿಕಾಸ್ ಆಫ್ ಇಗ್ನೊರೆನ್ಸ್, ಭ್ರಾಂತಿ. ಸರ್ವಂ ಚೈತದ್ ಏತದ್ ಅವಿದ್ಯಯ. ಅವಿದ್ಯಾ ಈಸ್ ಈಕ್ವಲ್ ಟು ಮಾಯಾ. ಆ ಮಾಯಾ ಹೇಗೆ ಕೆಲಸ ಮಾಡುತ್ತೆ?
ತ್ರಿಗುಣಾತ್ಮಿಕ, 3 ಗುಣಗಳನ್ನು ಇದೆ ಮಾಯೆಗೆ. ತ್ರಿಗುಣಾತ್ಮಿಕ, ಅಶೇಷಂ ಮಯಾ ಕಲ್ಪಿತಂ. ಅಶೇಷಂ ಮಯಾ, ಶೇಷಂ ಅಲ್ಲ, ಅಲ್ಲಿ ಅವರ್ಗ ಹಾಕಿದ್ದಾರೆ. ಅಶೇಷಂ, ಕಿಂಚಿತ್ತೂ ಇಲ್ಲ, ಪೂರ್ತಿ ಹರಡ್ಬಿಟ್ಟಿದ್ದೀನಿ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲಿಯೂ ನಾನೇ. ಅದು ರಾಜ್ಕುಮಾರ್ ಸಾಂಗ್ನ ಹಾಕೋಬಾರ್ದು, ಇದು ವೇದಾಂತದ ಸಾಂಗು. ಎಲ್ಲೆಲ್ಲಿಯೂ ನಾನೇ. ತ್ರಿಗುಣಯ ಅಶೇಷಂ ಮಯಾ ಕಲ್ಪಿತಂ. ಕಲ್ಪಿತಂ ಅಂದರೆ ನಾನೇ ಸೃಷ್ಟಿ ಮಾಡಿರುವಂಥದ್ದು. ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಹೋಲ್ ಯೂನಿವರ್ಸ್. ವೆನ್ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಹೋಲ್ ಯೂನಿವರ್ಸ್, ಐ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ಕೊರೋನಾ ವೈರಸ್. ತಾನೇ? ನಾನೇ ತಾನೇ ಸೃಷ್ಟಿ ಮಾಡಿರೋದು. ಪ್ರಪಂಚ ನಾನು ಸೃಷ್ಟಿ ಮಾಡಿದಾಗ ಪ್ರಪಂಚದಲ್ಲಿರೋ ವಸ್ತು ಎಲ್ಲ ನಾನೇ ಸೃಷ್ಟಿ ಮಾಡಿರೋದು. ಅದು ಹೇಗೆ ಸಾಧ್ಯ? ನೀವೇನು ಇಷ್ಟೊಂದೆಲ್ಲ ಹೀಗೆ ಹೇಳ್ತೀರಾ ಅಂದರೆ, ಕನಸನ್ನು ಯಾರು ಸೃಷ್ಟಿ ಮಾಡಿದ್ರು? ಡ್ರೀಮ್ ಸ್ಟೇಟ್, ಕನಸನ್ನು ಯಾರು ಸೃಷ್ಟಿ ಮಾಡಿದ್ರು? ನೀವೇ ತಾನೇ. ನಿಮಗೆ ಕನಸು ಬಂತಪ್ಪ ಇವತ್ತು, ನಿಮ್ಮ ಕನಸಲ್ಲೂ ಇದೇ ಥರ ಮನುಷ್ಯ ಪಂಚಕಂ ತಗೊಂಡು ನಾನು ಯಾವಾಗಲೂ ಬಿಡಲಿಲ್ಲ ನಿಮಗೆ. ಯಾರು ಸೃಷ್ಟಿ ಮಾಡಿದ್ದು? ನೀವೇ. ಆ ಪ್ರಪಂಚವನ್ನು ನೀವೇ ಸೃಷ್ಟಿ ಮಾಡಿ, ನೀವೇ ಪ್ರತಿಯೊಬ್ಬರು ವ್ಯಕ್ತಿಯಾಗಿ, ಅಲ್ವಾ? ಕೆಲವ್ರಿಗೆಲ್ಲ ತುಂಬ ಒಳ್ಳೆ ಕನಸು ಬರುತ್ತೆ ಬೆಳಗ್ಗೆ ಹೊತ್ತು. ಯಾವುದೋ ದೇವಸ್ಥಾನಕ್ಕೆ ಹೋಗೋ ಥರ, ಆ ದೇವಸ್ಥಾನದ ಬಾಗಿಲು ಇವರು ತೆಗಿಯೋ ಥರ. ಪಾಪ ಅದು ಬಾಗಿಲು ಸುಮಾರು ದಿವಸ ಹಾಕ್ಬಿಟ್ಟಿದ್ದು, ಇವರೇ ಹೋಗಿ ತೆಗಿಬೇಕನ್ನೋದು. ಅದಕ್ಕೆ ಏನು ಅರ್ಥ ಅಂತ ಕೇಳ್ತಾರೆ. ಏನು ಅರ್ಥ ಕೊಡೋಕ್ಕಾಗುತ್ತೆ? ತುಂಬ ಒಂದು ಹಳೇ ಕಾಲದ ದೇವಸ್ಥಾನಕ್ಕೆ ಹೋಗಿದ್ದೆ, ಫುಲ್ ಪಾಳು ಬಿದ್ದೋಗಿತ್ತು. ತೆಗೆದ್ರೆ ಅದು ಒಳಗಡೆ ಎಂಟ್ರಾದ ಬ್ರಹ್ಮಾಂಡವಾದ ಶಿವ. ಆ ಶಿವ ನೋಡಿದ್ರೆ ಅಲ್ಲಿಂದ ಅಭಿಷೇಕನೇ ಆಗ್ತಿರಲಿಲ್ಲ. ಅದಕ್ಕೆ ಟ್ಯಾಪ್ ಓಪನ್ ಮಾಡ್ತೀನಿ, ಟ್ಯಾಪಲ್ಲಿ ನೀರೇ ಬರ್ತಿಲ್ಲ, ಗಾಳಿ ಬರ್ತಿದೆ. ಆಮೇಲೆ ಪಕ್ಕದಲ್ಲಿ ನೀರಿತ್ತು. ಇದೆಲ್ಲ ತೊಗೊಂಡು ಬಂದೆ. ಆಮೇಲೆ ಅಭಿಷೇಕ ಮಾಡಿದೆ, ಮನಸ್ಸಿಗೆ ತೃಪ್ತಿ ಆಯಿತು. ಅಲ್ಲಿ ಶಿವವೂ ಇಲ್ಲ, ದೇವಸ್ಥಾನವೂ ಇಲ್ಲ. ಎಲ್ಲಿ ಯಾರು ಸೃಷ್ಟಿ ಮಾಡಿದ್ದು? ಎಲ್ಲ ನಿಮ್ಮ ಮನಸ್ಸು. ಹೌದು ಅಲ್ವ? ಮಯಾ ಕಲ್ಪಿತಂ. ಹೇಗೆ ಪ್ರಪಂಚವನ್ನು ನೀವೇ, ಸ್ವಪ್ನ ಪ್ರಪಂಚವನ್ನು ನೀವೇ ಸೃಷ್ಟಿ ಮಾಡ್ತಿರೋ, ನೀವೇ ಅದರಲ್ಲಿದ್ದು ಸ್ವಪ್ನ ಶರೀರವನ್ನು ಹೊಂದಿ, ಸ್ವಪ್ನ ಶರೀರದ ಸಂಬಂಧಗಳನ್ನು ನೀವೇ ನನ್ನವರು ಅಂತ ಅಂದ್ಕೊಂಡು, ಅದರಲ್ಲಿ ಸುಖ ದುಃಖ ಅಳೋದು ನಗೋದು ಎಲ್ಲ ಮಾಡಿಕೊಂಡು, ಆಮೇಲೆ ಬೇಜಾರಾದ್ಮೇಲೆ ಅವ್ರನ್ನ ಕಳಿಸೋದು. ಆಮೇಲೆ ಎದ್ದಿದ ತಕ್ಷಣ ಮತ್ತೆ ಏನಾಯಿತು? ಅಗೇನ್ ಯು ಬಿಕೇಮ್ ದ ವೇಕರ್. ಜಾಗೃತ ಪ್ರಪಂಚದ ವ್ಯಕ್ತಿ ಆಗಿಬಿಟ್ರಿ. ಸೃಷ್ಟಿ ಮಾಡಿದ್ಯಾರಪ್ಪ? ಮಯಾ ಕಲ್ಪಿತಂ. ಹಾಗೆಯೇ ಈ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ನಾನು ಅಂದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನದಿಂದ ಮಯಾ ಕಲ್ಪಿತಂ. ಇಟ್ ಈಸ್ ನಥಿಂಗ್ ಬಟ್ ಮೈ ಪ್ಲೇ ಆಫ್ ಕಾನ್ಷಿಯಸ್ನೆಸ್. ಪ್ರಪಂಚವೇ ಇಲ್ಲ. ಪ್ರಪಂಚವೇ ಇಲ್ಲದೆ ಇದ್ದಾಗ ಕೊರೋನಾ ವೈರಸ್ಸು ಇಲ್ಲ. ದಿಸ್ ಈಸ್ ದ ಸ್ಟೇಟ್ಮೆಂಟ್. ಪ್ರಪಂಚವೇ ಇಲ್ವೇ? ಮಯಾ ಕಲ್ಪಿತಂ. ಇವಾಗ ಕನಸಲ್ಲಿ ನಿಮಗೆ ಈ ಥರ ಡಿಸೀಸ್ ಬಂತು ಅಂತ ಒಪ್ತೀರಾ? ಕನಸಲ್ಲಿ ನಿಮಗೆ ಬಂದಿದೆ, ಅವರು ಒಬ್ಬರು ತಾಯಿ ಫೋನ್ ಮಾಡಿ ಹೇಳಿದ್ರಲ್ಲ ನನಗೆ ಬಂದ್ಬಿಡ್ತು ಅಂತ, ಅವ್ರಿಗೆ ಬಂದಿಲ್ವ ಇವಾಗ? ಹಾಗೆ ಇದನ್ನು ಪ್ರಪಂಚವೆಲ್ಲ ಮಾಯಾ ಪ್ರಪಂಚ, ನಾನು ಸೃಷ್ಟಿ ಮಾಡಿದ್ದೀನಿ ಅಷ್ಟೇ. ಈ ಜ್ಞಾನವಿರಬೇಕು. ಈ ಜ್ಞಾನ ಇಲ್ಲ ಅಂದರೆ ಪ್ರತಿ ಕ್ಷಣದಲ್ಲಿಯೂ ಭಯ ಸಹಜವೇ. ಯಾವುದೂ ನನ್ನನ್ನು ಅಫೆಕ್ಟ್ ಮಾಡಲಿಲ್ಲ, ಯಾವುದೋ ಕಣ್ಣಿಗೆ ಕಾಣದಿರೋ ಮೈಕ್ರೋಬ್ ಅಫೆಕ್ಟ್ ಮಾಡಿದ್ರೆ ಅದು ಏನು ಮಿಥ್ಯ. ಅಂದರೆ ಎಷ್ಟು ಫಿಯರ್ ಇದೆ ಮನಸ್ಸಲ್ಲಿ ಏನು ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಬಂದು ಬರಲಿ ಬಿಡಿ, ಅದು ಯಾವ್ದಕ್ಕೆ ಬರುತ್ತೆ? ನನಗಂತೂ ಆಗೋಲ್ವೇ? ದೇಹಕ್ಕೆ ತಾನೇ ಆಗೋದು. ದೇಹ ಮನಸ್ಸು ಬುದ್ಧಿಗೆ ತಾನೇ ಆಗೋದು. ಅಂದರೆ ಏನಾಯಿತು? ನನಗೆ ಅಹಂಕಾರ ಬೆಳೆಸಬೇಕು, ನಾನಿನ್ನ ಇರಬೇಕು. ನನಗೆ ಯಾವುದು ಅಫೆಕ್ಟ್ ಮಾಡೋದೇ ಇಲ್ಲ. ಕೊರೋನಾ ವೈರಸ್ ಅಫೆಕ್ಟ್ ಮಾಡಲ್ಲ, ಟೈಫಾಯ್ಡ್ ಎಫೆಕ್ಟ್ ಮಾಡಲ್ಲ, ಜಾಂಡೀಸ್ ಅಫೆಕ್ಟ್ ಮಾಡಲ್ಲ. ದೇಹಕ್ಕೆ ತಾನೇ. ಇದು ನೀವು ಹೇಳೋದು ಇವಾಗೆಲ್ಲ ಸಹಜ. 5:30 6:30 ಕೇಳೋಕ್ಕೆ ಚೆನ್ನ. ಬಟ್ 6:30 ಆದಮೇಲೆ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ಆ ಪಬ್ಲಿಕ್ ಟಿವಿ ನಮಗೆ ತೊಂದರೆ ಕೊಡುತ್ತೆ. ನೋಡಿಬಿಡಿ ಅಷ್ಟೇ, ಆಫ್ ಮಾಡಿ. ಬೆಳಗ್ಗೆ ಅದೇ ಹೇಳ್ತಿದ್ದೆ, ಸುಮ್ಮನೆ ಭಯ ಪಟ್ಕೊಂಡು ನಾವೆಲ್ಲ ಇದ್ದೀವಿ. ಅವರು ದೇವಿ ಶೆಟ್ಟಿ ಮಾತಾಡಿದ್ದಾರೆ ನೋಡಿ, ಒಂದು 3 ನಿಮಿಷ ವೀಡಿಯೋ ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ಯಾರೂ ಭಯ ಪಡಬೇಡಿ, ಇಂಡಿಯಾ ಇಸ್ ಡೂಯಿಂಗ್ ರಿಯಲಿ ಗುಡ್ ಇನ್ ಟ್ಯಾಕ್ಲಿಂಗ್ ಕೊರೋನಾ ವೈರಸ್. ಎಷ್ಟೋ ಬೇರೆ ಕಂಟ್ರಿಲೆಲ್ಲ ಇಷ್ಟು ಪಾಪ್ಯುಲೇಷನ್ ಇದ್ದಾಗ ಬೇರೆ ಕಂಟ್ರಿಗೆ ಬಂದಿದ್ರೆ ಎಲ್ಲ ಓಡೋಟೋಗ್ಬಿಡ್ಬೇಕಾಗಿತ್ತು. ಸುಮ್ಮನೆ ಪಾಪ ಮೋದಿಗೆ ಯಾಕೆ ಬೈತೀರಾ? ಸೈಲೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಪ್ಪ ಅಣ್ಣ ಅಂತ ಅವರಿದ್ದಾರೆ.
ಯಾವ ದೇಶದಲ್ಲಿ ಈ ಥರ ಟ್ಯಾಕ್ಲಿಂಗ್ ಮಾಡೋಕ್ಕಾಗುತ್ತೆ? 3 ದಿವಸದಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ತಂದಿದ್ದಾರೆ. ಯಾರಿಗೆ ಸಾಧ್ಯ? ಅಮೇರಿಕಕ್ಕೆ ಸಾಧ್ಯನಾ? ಇವಾಗ ಕೆಲವರೆಲ್ಲ ಕೀನ್ಯಾಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕೇಳಿ ಇದಕ್ಕಿಂತ ವರ್ಷ ಮನೆಯಿಂದ ಆಚೆ ಬರಬೇಡಿ ಅಂತ ಅವರೇ ಬಾಗಿಲು ಹಾಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬಿಟ್ಬಿಟ್ಟು ನಾವು ಭಯ ಪಡ್ಕೊಂಡಿರೋದು. ಇವಾಗ 100 ಜನ ಅಫೆಕ್ಟ್ ಆದರೆ 200 ಜನ ವಾಪಸ್ ಮನೆಗೆ ಬರ್ತಿದ್ದಾರೆ. ಅದನ್ನು ನೋಡೋದೇ ಇಲ್ಲ. ಮಯಾ ಕಲ್ಪಿತಂ, ಇದಕ್ಕೆಲ್ಲ ರಿಯಾಲಿಟಿನೇ ಕೊಡಬಾರ್ದು. ಯಾವುದೋ ಒಂದು ಇದು ಚಿಕ್ಕ ಡಿಸೀಸ್ ಅಲ್ಲ, ಯಾವುದಕ್ಕೂ ರಿಯಾಲಿಟಿ ಕೊಡಬಾರ್ದು ಲೈಫಲ್ಲಿ. ನಾನಾಯ್ತಾ, ನನ್ನ ಆತ್ಮ ಅನುಸಂಧಾನವಾಯ್ತು ಅಷ್ಟೇ, ಮಿಕ್ಕಿದೆಲ್ಲ ತುಚ್ಛ. ಅದಕ್ಕೆ ಕೊಟ್ಟರು ನೀವು ಬಂಧನದಲ್ಲಿ ಇದ್ದೀರಾ ಅಷ್ಟೇ. ಯಾವಾಗ ಈ ಬಂಧನದಿಂದ ಹೊರಗೆ, ಇದು ನಿಜವಾದ ಪರಿಹಾರ. ಈ ಬಂಧನದಲ್ಲಿ ಇರೋದಕ್ಕೆ ನೀವು ಮಾಡಿರುವಂತಹ ಸಾಧನೆ, ತಪಸ್ಸು ಎಲ್ಲ ಬಂಧನಕ್ಕೆ ಇರುತ್ತೆ. ಇದು ಕೂತು ನಾನು ಬೆಳಗ್ಗೆಯಿಂದ ಕಣ್ಣುಮುಚ್ಚಿ ಮಾಡ್ತೀನಿ, ಜಪ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೇನೆ. ಈ ಅರಿವು ನಿಮ್ಮಲ್ಲಿದ್ದರೆ ಸಕಲ ದೇವತೆಗಳು ನಿಮ್ಮಲ್ಲೇ ಇರ್ತಾರೆ. ಎಲ್ಲ ತೀರ್ಥಕ್ಷೇತ್ರವೂ ನಿಮ್ಮಲ್ಲೇ ಇರುತ್ತೆ. ಕಾಶಿ, ವಾರಣಾಸಿ, ಗಯಾ, ಮಥುರಾ ಎಲ್ಲ ನಿಮ್ಮಲ್ಲೇ. ಈ ಅರಿವು ನಿಮಗಿಲ್ವಾ? ಭಯ ಪಟ್ಕೊಂಡೇ ಇರಬೇಕು. ಚಿನ್ಮಾತ್ರ ವಿಸ್ತಾರಿತಂ ಐ ಹ್ಯಾವ್ ಕ್ರಿಯೇಟೆಡ್. ಟಿ ವಿ ಸೀರಿಯಲ್ ಇದ್ದಾಗ ಐ ಹ್ಯಾವ್ ಕ್ರಿಯೇಟೆಡ್, ಅದೇ ತೋರಿಸಿದ್ದೇ. ಇವಾಗ ಹಾಗೆ ತಾನೆ, ಬಂದಿದ್ದೇ ಬಂತು. ಮಯಾ ಕಲ್ಪಿತಂ. ಹೇಗೆ ಸೃಷ್ಟಿ ಮಾಡ್ತೀರಾ? ಸತ್ವ ರಜಸ್ ತಮಸ್ ತ್ರಿಗುಣಾತ್ಮಿಕ ಮಾಯಾ ಈ ಸವಿದ್ಯ. ಪ್ರಪಂಚ ಸೃಷ್ಟಿ ಆಗಬೇಕಂದ್ರೆ 3 ಗುಣಗಳು ಬೇಕು. ಯಾವುದು 3 ಗುಣಗಳು? ಸತ್ವ, ದ ನೋಯಿಂಗ್ ಫ್ಯಾಕಲ್ಟಿ, ಅರಿವಿಗೆ ಬರುವಂಥದ್ದು. ಅದಕ್ಕೆ ಸತ್ವಗುಣದಿಂದ ಬುದ್ಧಿ ಬಂತು ಅಂತ ಹೇಳೋದು. ಕೇರ್ ಆಫ್ ತತ್ವಬೋಧ, ಕರೆಕ್ಟಾ? ಸತ್ವಗುಣದಿಂದ ಬುದ್ಧಿ ಬಂದಿದೆ. ರಜಸ್, ಡೂಯಿಂಗ್ ಫ್ಯಾಕಲ್ಟಿ, ಕ್ರಿಯಾತ್ಮಕವಾದದ್ದು. 2 ಮಾಡೋಕ್ಕಾಗಲಿಲ್ವಾ? ನೋಡ್ಕೊಳ್ಳೋಕ್ಕೂ ಸುಸ್ತಾಯಿತು, ನೀವು ಹೇಳಿದ್ದು ಕೇಳಿ ಬೇಜಾರಾಯಿತು. ಈಗ ಮತ್ತಿನ್ನು ಕೈಲಾಸ ಆದಮೇಲೆ ಅಡುಗೆ ಮಾಡಬೇಕು, ಅದು ಬೇಜಾರಾಯಿತು, ಸುಸ್ತಾಗುತ್ತೆ. ತಮಸ್ಸು, ನಿದ್ದೆ, ಇನರ್ಷಿಯ, ಮಲ್ಕೊಳ್ಳೋದು. ಈ 3 ಪ್ರಪಂಚದಲ್ಲಿ ನಡೀತಾ ಇರೋದು. ನಮ್ಮ ಮನಸ್ಸಲ್ಲಿಯೂ ಇದೇ ನಡೀತಾ ಇರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಮನಸ್ಸು ಒಂದು ಅರ್ಧ ಮುಕ್ಕಾಲು ಗಂಟೆ ಸತ್ವದಲ್ಲಿರುತ್ತೆ. ಆವಾಗ ಏನು ಜಪ, ಏನು ಧ್ಯಾನ, ಬಾಬಾ. ಅಷ್ಟೊತ್ತು ಮಾಡೋಕ್ಕಾಗಲ್ವಾ? ಮತ್ತೆ ರಜಸ್ ಬಂತು, ಅಲ್ಲಿಂದ ಇಲ್ಲೋಡು, ಇಲ್ಲಿಂದ ಅಲ್ಲೋಡು, ಸುಸ್ತಾಯ್ತಾ? ತಮಸ್, ಮಲಗು. ಮಯಾ ಕಲ್ಪಿತಂ ತ್ರಿಗುಣಯ ಅವಿದ್ಯೆಯ. Everything except me is created because I have created everything. Everything in the world is nothing but my own thought projection. ಪ್ರತಿಯೊಂದು ವಸ್ತುವು, ವ್ಯಕ್ತಿಯು ನನ್ನ ವೃತ್ತಿ ಮಾತ್ರ. ಕನಸಿನಲ್ಲಿ ಇವಾಗ ನಾನು ಬಂದೆ ಅಂತ ಅಂದ್ಕೊಳ್ಳಿ, ಅದು ಯಾರ ವೃತ್ತಿ? ನಿಮ್ಮ ಮನಸ್ಸಿನ ವೃತ್ತಿ. ನಿಮ್ಮ ಮನಸ್ಸಿನ ವೃತ್ತಿಯೇ ನಾನಾಗಿ ಮಾರ್ಪಾಡಾಗಿದೆ. ಸ್ಥೂಲವಾದ ನೀವು, ದ ವೇಕರ್ ಯು ಹ್ಯಾಸ್ ಬಿಕಮ್ ದ ಡ್ರೀಮರ್ ಯು. ದಿ ವೇಕರ್ ಸ್ವಾಮಿ ಹ್ಯಾಸ್ ಬಿಕಮ್ ದ ಡ್ರೀಮರ್ ಸ್ವಾಮಿ ಆಫ್ ಯುವರ್ ಥಾಟ್. ನಿಮ್ಮ ವೃತ್ತಿಯೇ ನಾನು ಆಗಿದ್ದೀನಿ. ಸಕಲ ಪ್ರಪಂಚವು ನೀವೇ. ನಿಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಮತ್ತು ಇಷ್ಟೊಂದನ್ನೆಲ್ಲ ನೋಡ್ತಿದ್ದೀವಲ್ಲ, ಏನದು? ಅದು ಉಪಾಧಿ ಮಾತ್ರ. ಉಪಾಧಿ ಮಿಥ್ಯ, ನಾಮರೂಪ ಮಾತ್ರ. ಹೇಗೆ ಐ ಕೆನಾಟ್ ಸಿ ವುಡ್, ನಥಿಂಗ್ ಬಟ್ ವುಡ್ ಇನ್ ಆಲ್ ದ ಫರ್ನಿಚರ್. ಸಿಮಿಲರ್ಲಿ ಐ ಕ್ಯಾನ್ ಓನ್ಲಿ ಸಿ ಮೈ ಸೆಲ್ಫ್ ಎವ್ರಿವೇರ್. ನನ್ನ ಮಾತ್ರ ನಾನು ನೋಡಬಲ್ಲೆ. ಕಾನ್ಷಿಯಸ್ನೆಸ್ ಅಲೋನ್ ಈಸ್. ಮಿಕ್ಕಿದೆಲ್ಲ ಮಿಥ್ಯಾಭೂತ, ಅದು ತೋರಿಕೆ ಮಾತ್ರ, ವಾಸ್ತವವಾಗಿಲ್ಲ. ಯೋಚನೆ ಮಾಡಿ, ವಾಸ್ತವವಾಗಿಲ್ಲ. ಇತ್ತಂ ಯಸ್ಯ ದೃಢಮತಿ. ಯಾರಿಗೆ ಈ ಜ್ಞಾನವು ದೃಢವಾಗಿದೆಯೋ, ಮತ್ತೆ ಅವರು ದೃಢ ಪದವನ್ನು ಯೂಸ್ ಮಾಡಿದ್ದಾರೆ. ಇತ್ತಂ ಯಸ್ಯ ದೃಢಮತಿ. ಯಾರಿಗೆ ಜ್ಞಾನವಿದೆಯೋ ಅವರು ಆನಂದವಾಗಿ, ಸುಖತರೆ ಅಂದರೆ ಆನಂದ ಸ್ವರೂಪವಾಗಿ, ಅಂದರೆ ಸತ್ ಚಿತ್ ಆನಂದ ಸ್ವರೂಪವಾಗಿ, ನಿತ್ಯೆ ಸದಾ ಕಾಲದಲ್ಲಿಯೂ, ನಿತ್ಯೆ ಪರೇ ನಿರ್ಮಲೆ. ಪರೇ ಅಂದರೆ ಆಬ್ಸಲ್ಯೂಟ್, ಯಾವುದೇ ಥರದ ಚೇಂಜಸ್ ಇಲ್ಲ, ಆಬ್ಸಲ್ಯೂಟ್. ನಿರ್ಮಲೆ, ಸದಾ ಶುದ್ಧವಾಗಿ. ಯಾಕಂದರೆ ಒಂದೇ ವಸ್ತು ಇದ್ದಾಗ ಅಶುದ್ಧಿ ಆಗೋಕ್ಕೆ ಹೇಗೆ ಸಾಧ್ಯ?
ನಾನು ಒಬ್ಬನೇ ಇದ್ದಾಗ ಅಷ್ಟೊತ್ತು ಎಲ್ಲೂ ಬರೋಕ್ಕೆ ಸಾಧ್ಯ? ತ್ರಿಕಾಲ ಅಬಾಧಿತ ಸತ್ಯವಾಗಿರುವಂಥ ನಾನು ನಿತ್ಯೇ ಪರೇ ನಿರ್ಮಲೆ, ಈ ಥರ ಜ್ಞಾನ ಯಾರಲ್ಲಿದೆಯೋ ಆ ಜ್ಞಾನಿ ಚಂಡಾಲನಾಗಿರಲಿ, ಇಲ್ಲ ಬ್ರಾಹ್ಮಣನಾಗಿರಲಿ, ಇಲ್ಲ ಯತಿಶ್ರೇಷ್ಠನಾಗಿರಲಿ, ಅವನಿಗೆ ನನ್ನ ಗುರುಗಳು, ಅವರು ನನ್ನ ಗುರುಗಳು. ಚಾಂಡಾಳೋಸ್ತು ಸತು ದ್ವಿಜೋಸ್ತು ಗುರುಹು ಇತಿ ಏಷಾ ಮನೀಷಾ ಮಮ. ಸರಿನಾ? ಇನ್ನೊಂದ್ಸರಿ ಹೇಳ್ಕೊಂಡ್ಬಿಡೋಣ. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಸರ್ವಂ ಚೈತದ ವಿದ್ಯೆಯ ತ್ರಿಗುಣಯ ಅಶೇಷಂ ಮಯಾ ಕಲ್ಪಿತಂ. ಸರ್ವಂ ಚೈತದ ವಿದ್ಯೆಯ ತ್ರಿಗುಣಯ ಅಶೇಷಂ ಮಯಾ ಕಲ್ಪಿತಂ. ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೇ ನಿತ್ಯೇ ಪರೇ ನಿರ್ಮಲೇ. ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೇ ನಿತ್ಯೇ ಪರೇ ನಿರ್ಮಲೇ. ಚಾಂಡಾಳೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ದೃಢಾ ಮತಿಃ, ಎ ಫರ್ಮ್ ಇಂಟಲೆಕ್ಟ್. ಯಾಕಂದರೆ ಶಂಕರಾಚಾರ್ಯರಿಗೆ ಬುದ್ಧಿಯಲ್ಲಿ ಮಾತ್ರ ಆತ್ಮ ಚೈತನ್ಯ ಗೋಚರ ಆಗೋದು. ಅಂದರೆ ಆ ವೃತ್ತಿ ಬೇಕು. ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿ ಸದಾ ಇರಬೇಕು, ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಇರಬೇಕು. ಇದು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಎಷ್ಟು ಅಖಂಡಾಕಾರ ವೃತ್ತಿಯು ನಾವು ಜಾಗೃತ ಅವಸ್ಥೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀವೋ ಆವಾಗ ಸ್ವಪ್ನ ಬರೋದಿಲ್ಲ. ನಮಗೆಲ್ಲ ಸ್ವಪ್ನ ಜಾಸ್ತಿ ಬರ್ತಿದೆ ಅಂದರೆ ನಮ್ಮ ನಿಜ ಸ್ವರೂಪದಲ್ಲಿ ನಾವಿಲ್ಲ ಅಂತ ಅರ್ಥ. ಕೆಲವ್ರಿಗೆಲ್ಲ ಡೈಲಿ ಬರುತ್ತೆ, ಅಷ್ಟು ಮಾಡಿಟ್ಟಿದ್ದಾರೆ ಸಂಚಿತ ಕರ್ಮ. ಡೈಲಿ ಹೊಸದಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕೇಳೋಕ್ಕೆ ಚೆನ್ನಾಗಿರುತ್ತೆ, ಕತೆ ಬರೀಬೋದು. ಸೊ ಯಾರಿಗೆ ಈ ದೃಢ ಜ್ಞಾನವಿದೆಯೋ, ಅಹಂ ಬ್ರಹ್ಮಾಸ್ಮಿ ಸಕಲಂ ಜಗತ್ ಇಸ್ ನಥಿಂಗ್ ಬಟ್ ಮೀ, ನಾನು ಬಿಟ್ಟರೆ ಬೇರೆ ಒಂದಿಲ್ಲ. ಸೊ ಯಾರಿಗೆ ರಾಗದ್ವೇಷ ತೋರಿಸೋದು, ಯಾರಿಗೆ ಹೇಟ್ರೇಟ್ ಮಾಡೋದು, ಯೋಚನೆ ಮಾಡಿ. ಇಟ್ ಇಸ್ ಓನ್ಲಿ ಮೀ ಮೀ ಮೀ. ಇವಾಗ ನಾವು ಮೀ ಅಂದಿದ ತಕ್ಷಣ ಅಹಂಕಾರ ಎಂದು ಹೇಳ್ತಿಲ್ವ? ದೇಹ ಮನಸ್ಸು ಬುದ್ಧಿಯ ಹಿಂದೆ ಯಾವ ಚೈತನ್ಯವೂ ಇದೆಲ್ಲದಲ್ಲಿಯೂ ಪ್ರಹರಿಸಿ ಪ್ರೋತ ಜಗತ್ ಸಾಕ್ಷಿಣಿ. ಕಿಂಚಿದಸ್ತಿ ಧನಂಜಯ, ಹಿಂದಿನ ಶ್ಲೋಕ ಹೇಳೋದು, ಇದು ಗೀತಾ ಹೇಳಿದ್ನಲ್ಲ, ಕಿಂಚಿದಸ್ತಿ ಧನಂಜಯ. ಅದು ನೋಡಿ ಇಲ್ಲಿ ಸಕಲಂ ಜಗತ್ ಚಿನ್ಮಾತ್ರ ವಿಸ್ತಾರಿತಂ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಅಹಂ ಬ್ರಹ್ಮಾಸ್ಮಿ, ಈ ಅಖಂಡಾಕಾರವಾದ ವೃತ್ತಿ ಸದಾ ಮನಸ್ಸಲ್ಲಿರಬೇಕು. ಒಂದು ದಿವಸ ಟ್ರೈ ಮಾಡಿ, ಕ್ಲಾಸ್ ಆದಮೇಲೆ ನೋಡೋಣ ಆಗುತ್ತಾ ಅಂತ. ನಾಳೆ ನೋಡೋಣ. ಶಾಂತಿ ಮಂತ್ರ ಆದಮೇಲೆ ಒಂದೆರಡು ಮಾತು ಹೇಳ್ಬಿಟ್ಟು ಮುಗಿಸ್ತೇನೆ. ಓಂ ಶಂ ಅಸತೋ ಮಾ ಸದ್ಗಮ